Hey friends, welcome once again. 25th December 1927 ನಮ್ಮ ದೇಶಕ್ಕೆ ಎಸ್ಪೆಷಲಿ ನಮ್ಮ ಹಿಂದೂಗಳಿಗೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡೇ. ಈ ದಿನ ಯಾಕೆ ಎಷ್ಟು ಇಂಪಾರ್ಟೆಂಟ್? ಅಂಥದ್ದೇನು ನಡೀತು? ಇನ್ಫ್ಯಾಕ್ಟ್ ಈ ನಮ್ಮ ಸಮಾಜದಲ್ಲಿ ಈಕ್ವಾಲಿಟಿ ಇರಬೇಕು, ಸಮಾನತೆ ಇರಬೇಕು, ಈ ತರ ಯಾರ್ಯಾರು ಯೋಚನೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ 25th ಡಿಸೆಂಬರ್ ಒಂದು ಸಂಭ್ರಮದ ದಿನ ಆಗಿರಬೇಕು. ಈ ದಿನ ಮಾನವ ಧರ್ಮಶಾಸ್ತ್ರ ಅಂತ ಹೇಳ್ಕೊಳ್ಳುವಂತಹ ಮನುಸ್ಮೃತಿನ ಸಾವಿರಾರು ಜನರ ಎದುರುಗಡೆ ಸುಡಲಾಯಿತು. ಸೊ ಒಂದು ಗ್ರಂಥವನ್ನ ಸುಡೋದ್ರಲ್ಲಿ ಅದರಲ್ಲಿ ಏನ್ ಪಾಸಿಟಿವ್ ಇದೆ? ಈ ವಿಷಯದಲ್ಲಿ ನಾವು ಯಾಕೆಷ್ಟು ಖುಷಿ ಪಡಬೇಕು? ಇದಕ್ಕೆ ಈಕ್ವಾಲಿಟಿಗೆ ಏನ್ ಸಂಬಂಧ? ಈ ಇವೆಂಟ್ ಹೇಗಾಯ್ತು? ಅಂಬೇಡ್ಕರ್ ಅವರಿಗೆ ಮನುಸ್ಮೃತಿ ಇಷ್ಟ ಆಗ್ತಾ ಇರಲಿಲ್ಲ, ಆದ್ರೆ ಅದಕ್ಕೆ ಕಾರಣ ಏನು? ಅಂಥದ್ದು ಏನಿತ್ತು ಮನುಸ್ಮೃತಿಯಲ್ಲಿ? ಇದೆಲ್ಲ ಡೌಟ್ಸ್ ಅನ್ನು ನಾವು ಕ್ಲಿಯರ್ ಮಾಡೋಣ. ಈ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮನುಸ್ಮೃತಿ ಅಂದ್ರೆ ಏನು, ಅದರಲ್ಲಿ ಏನಿತ್ತು, ಮತ್ತು ಇದರ ಎಂಡಲ್ಲಿ ನನ್ನ ವೈಯಕ್ತಿಕ ಒಪಿನಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಸ್ಟಾರ್ಟ್. ಮಹಾರಾಷ್ಟ್ರದಲ್ಲಿ 1927 ಮಹಾಡ್ ಸತ್ಯಾಗ್ರಹ ಅಂತ ಆಯ್ತು. ಏನಿದೆ ಸತ್ಯಾಗ್ರಹ? ಲೋವರ್ ಕಾಸ್ಟ್ ಅವರಿಗೆ, ಯಾರಿಗೆ ದೇವಸ್ಥಾನಗಳಿಗೆ ಹೋಗುವಂತ ಪರ್ಮಿಷನ್ ಇರಲಿಲ್ವೋ, ಪಬ್ಲಿಕ್ ಪ್ಲೇಸಸ್ ಅಲ್ಲಿ ನೀರು ಕುಡಿಯುವಂತ ಆಕ್ಸೆಸ್ ಇರಲಿಲ್ವೋ, ಅವರಿಗೆ ಆಕ್ಸೆಸ್ ಕೊಡಿಸೋದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಇಷ್ಟ ಆಗದೇ ಇರುವಂತಹ ಕೆಲವು ಬ್ರಾಹ್ಮಣ್ ಗ್ರೂಪ್ಸ್ ಇದ್ರ ಮೇಲೆ ಸ್ಟೇ ಆರ್ಡರ್ಸ್ ಕೂಡ ತಗೊಂಡು ಬಂದ್ರು. ಯಾವುದೇ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇದಾಗದೇ ಇರೋ ತರ ನೋಡೋದಕ್ಕೆ ತುಂಬಾ ಅವ್ರು ಪ್ರಯತ್ನ ಮಾಡಿದ್ರು. ಆದ್ರೆ ಇದೊಂದು ಒಳ್ಳೆ ರೀಸನ್ಗೋಸ್ಕರ ಆಗ್ತಾ ಇದೆ, ಜನರ ಹಕ್ಕಗೋಸ್ಕರ ಆಗ್ತಾ ಇದೆ, ಈಕ್ವಾಲಿಟಿಗೋಸ್ಕರ ಆಗ್ತಾ ಇದೆ ಅಂದ್ಬಿಟ್ಟು ಡಾಕ್ಟರ್ ಫತೇ ಖಾನ್ ತನ್ನ ಪ್ರೈವೇಟ್ ಲ್ಯಾಂಡ್ ಅನ್ನ ಈ ಹೋರಾಟಕ್ಕೆ ಕೊಟ್ಬಿಟ್ರು. ಅಂಬೇಡ್ಕರ್ ಅವ್ರ ಲೈಫ್ ಕೂಡ ತುಂಬಾ ಡೇಂಜರ್ ಅಲ್ಲಿ ಇತ್ತು ಅಂತ ಕೆಲವು ಹಿಸ್ಟೋರಿಯನ್ಸ್ ಹೇಳ್ತಾರೆ. 25th ಡಿಸೆಂಬರ್ 1927 ತುಂಬಾ ಜನ ಸೇರಿದ್ರು. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಎಲ್ಲ ಲೋವರ್ ಕಾಸ್ಟ್ ಅವರೇ ಆಗಿದ್ರು. ಅಂಬೇಡ್ಕರ್ ಅವರು ಮೋಟಿವೇಶನಲ್ ಸ್ಪೀಚ್ ಕೊಟ್ಟರು. ಬರ್ತ್ ಬೇಸ್ಡ್ ಕಾಸ್ಟ್, ಇದ್ರ ಮೇಲೆ ನಾವು ನಂಬಿಕೆ ಇಟ್ಕೋಬಾರದು, ಅನ್ಟಚಬಿಲಿಟಿ ಅನ್ನೋದು ಒಂದು ಶಾಪ, ಇದನ್ನ ನಾವು ಸಂಪೂರ್ಣ ಧ್ವಂಸ ಮಾಡಿಬಿಡ್ಬೇಕು, ಈ ಥರ ತುಂಬ ವಿಷಯಗಳ ಬಗ್ಗೆ ಅವ್ರು ಮಾತಾಡಿದ್ರು. ಸುಡೋದಕ್ಕೆ ಟಿಪಿಕಲಿ ನಾವು ರೆಡಿ ಮಾಡ್ತೀವಲ್ಲ, ಆ ಥರ ಕಟ್ಟಿಗೆ ಎಲ್ಲ ಮೊದಲೇ ರೆಡಿ ಆಗಿತ್ತು. ಮರಾಠಿಯಲ್ಲಿ ಮನುಸ್ಮೃತಿಚಿ ದಹನ್ ಭೂಮಿ ಅಂತ ಹೇಳಿದ್ರು. ಅದಕ್ಕೆ ಅಷ್ಟೇ ಅಲ್ಲ, ಗಂಗಾಧರ್ ನೀಲಕಂಠ್ ಸಹಸ್ರಬುದ್ಧಿ ಒಬ್ಬ ಬ್ರಾಹ್ಮಣ ಅಂಬೇಡ್ಕರ್ ಅವರಿಗೆ ಸಪೋರ್ಟ್ ಮಾಡಿದ್ರು. ಇವ್ರ ಜೊತೆ ಒಂದಿಷ್ಟು ಜನ ದಲಿತ ಸಾಧುಗಳು ಕೂಡ ಇದ್ರು. ಸಾಯಂಕಾಲದ ಟೈಮಲ್ಲಿ ಮನುಸ್ಮೃತಿಯನ್ನ ಅದರಲ್ಲಿ ಸುಡಲಾಯಿತು. ಸೊ ಸಾವಿರಾರು ವರ್ಷದಿಂದ ನಮ್ಮ ದೇಶದಲ್ಲಿರುವಂತಹ ಈ ಒಂದು ಮನುಸ್ಮೃತಿ, ನಮ್ಮ ಹಿಸ್ಟ್ರಿಯ ಒಂದು ಮೇಜರ್ ಪಾರ್ಟ್ ಆಗಿರುವಂತಹ ಮನುಸ್ಮೃತಿ, ಇವತ್ತಿಗೂ ನಮ್ಮ ಸೊಸೈಟಿ ಅದರಿಂದ ಇಂಪ್ಯಾಕ್ಟ್ ಆಗಿದೆ. ಅಂತಹ ಮನುಸ್ಮೃತಿ ಇದನ್ನ ಸುಡೋದಕ್ಕೆ ಕಾರಣ ಏನು? ಇದರಲ್ಲಿ ಏನಿದೆ? ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮನುಸ್ಮೃತಿ ಅದೊಂದು ಮಾನವ ಧರ್ಮಶಾಸ್ತ್ರ. ಅಂದ್ರೆ ತುಂಬಾ ವಿಷಯಗಳ ಬಗ್ಗೆ ಮಾತಾಡುತ್ತೆ. ಪ್ರೈಮರಿಲಿ ಒಬ್ಬ ಮನುಷ್ಯನ ಡ್ಯೂಟಿ ಬಗ್ಗೆ, ಅವನ ಕರ್ತವ್ಯಗಳ ಬಗ್ಗೆ ಮಾತಾಡುತ್ತೆ. ನಮ್ಮ ಜೀವನ ನಾವು ಹೇಗೆ ಬಾಳಬೇಕು ಅಂತ ಸ್ಪೆಸಿಫಿಕ್ ಆಗಿ ಅದು ಹೇಳುತ್ತೆ. ಹಿಸ್ಟಾರಿಕಲಿ ಇದನ್ನ ಟ್ರೇಸ್ ಮಾಡಿರೋದು ಅಪ್ರಾಕ್ಸಿಮೇಟ್ಲಿ 2nd century 3rd century BC ಟೈಮಲ್ಲಿ. ನಮ್ಮ ಡ್ಯೂಟೀಸ್, ರೈಟ್ಸ್, ಲಾಸ್, ಕಾಂಡಕ್ಟ್ ಇದೆಲ್ಲ ಇದರಲ್ಲಿ ಮೆನ್ಷನ್ ಆಗಿದೆ. 1776 ಅಲ್ಲಿ ಒಬ್ಬ ಬ್ರಿಟಿಷ್ ಫಿಯಾಲಜಿಸ್ಟ್ ವಿಲಿಯಂ ಜೋನ್ಸ್ ಇದನ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಬ್ರಿಟಿಷರು ಇಂಥ ಬುಕ್ ಯಾಕೆ ಕೊಡುತ್ತಾ ಇದ್ರು? ಅವ್ರಿಗೆ ಇದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅನಿಸ್ತು? ಇದಕ್ಕೆ ಕಾರಣ ಕರೆಕ್ಟ್ ಆಗಿ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ. ಸೊ ಈ ಬ್ರಿಟಿಷರಲ್ಲಿ ಇರುವಾಗ ಇಂಡಿಯಾದಲ್ಲಿ ತುಂಬಾ ಮಿಕ್ಸ್ ಆಫ್ ಪೀಪಲ್ ಇದ್ದಾರೆ. ಒಂದು ರಿಲಿಜನ್ಗೆ ಇನ್ನೊಂದು ರಿಲಿಜನ್ ರೂಲ್ಸ್ ಹಾಕೋದಕ್ಕೆ ಆಗೋದಿಲ್ಲ. ಸೊ ಯಾವ ರಿಲಿಜನ್ಗೆ ಯಾವ ರೂಲ್ಸ್ ತರಬೇಕು ಅಂತ ಅದ್ರ ಪ್ರಕಾರ ಒಂದು ಹಿಸ್ಟಾರಿಕಲ್ ಬುಕ್ಸ್ ಅನ್ನು ಅವರು ನೋಡುವಾಗ ಅವ್ರಿಗೆ ಸಿಕ್ಕಿರೋದು ಮನುಸ್ಮೃತಿ. ಅದನ್ನೇನು ಟೆಕ್ನಿಕಲಿ ಅವರು ಇಂಪ್ಲಿಮೆಂಟ್ ಮಾಡಿಲ್ಲ, ಬಟ್ ಹಿಂದೂ ಸೊಸೈಟಿಗೆ ಈ ತರ ಬದುಕಬೇಕು ಅನ್ನುವಂಥ ಕೆಲವು ಇಂಪಾರ್ಟೆಂಟ್ ಬುಕ್ಸ್ ಅಲ್ಲಿ ಮನುಸ್ಮೃತಿ had a ಗ್ರೇಟ್ ಸಿಗ್ನಿಫಿಕೆನ್ಸ್. ಕೆಲವರು ಹೇಳ್ತಾರೆ ಇದಕ್ಕಿಂತ ಇಂಪಾರ್ಟೆಂಟ್ ಉಪನಿಷತ್ಸ್ ಎಲ್ಲ ಇದೆ ಅಂತ. ಇರಬಹುದು, ಆದ್ರೆ ಯಾವ ರೀತಿ ನಮ್ಮ ಸೊಸೈಟಿ ನಡ್ಕೊಂತ ಬಂತು, ಯಾವ್ದು ಆಕ್ಚುಲಿ ಇಂಪ್ಲಿಮೆಂಟ್ ಆಗಿದೆ, ಇದನ್ನೆಲ್ಲ ನೋಡ್ತಾ ಹೋದ್ರೆ ಮನುಸ್ಮೃತಿ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಮನುಸ್ಮೃತಿ ಸ್ಟ್ರಕ್ಚರ್ ನೋಡ್ಬಿಟ್ಟು ಬ್ರಿಟಿಷರು ತುಂಬಾ ಇಂಪ್ರೆಸ್ ಆಗ್ಬಿಟ್ಟಿದ್ರಂತೆ ಅವಾಗ. ಅದ್ರಲ್ಲಿ ಒಳ್ಳೇದು ಕೆಟ್ಟದ್ದು ಇರೋದು ಆ ಪ್ರಶ್ನೆ ಬೇರೆ, ಆದ್ರೆ ಯಾವ ರೀತಿ ಒಂದು ಸೊಸೈಟಿಲಿ ಏನೇನ್ ಸಿಚುವೇಶನ್ಸ್ ಬರ್ಬೋದು ಆ ಎಲ್ಲಾ ಸಿಚುವೇಶನ್ ಕನ್ಸಿಡರ್ ಮಾಡ್ಬಿಟ್ಟು ಒಂಥರ ಎಂಡ್ ಟು ಎಂಡ್ ಕವರೇಜ್ ಇತ್ತಲ್ಲ, ಅದನ್ನ ನೋಡ್ಬಿಟ್ಟು ಬ್ರಿಟಿಷರಿಗೂ ಆಶ್ಚರ್ಯ ಆಗ್ಬಿಟ್ಟಿತ್ತಂತೆ. ಇದನ್ನ ಒಬ್ಬರೇ ಬರ್ದಿರೋದಾ ಅಥವಾ ಮಲ್ಟಿಪಲ್ ಜನ ಕೂತ್ಕೊಂಡು ಬರ್ದಿರೋದಾ, ಎಷ್ಟು ಸತಿ ಇದನ್ನ ಅಪ್ಡೇಟ್ ಮಾಡಿದ್ದಾರೆ, ಇದೆಲ್ಲದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಇನ್ನೂ ಸಿಕ್ಕಿಲ್ಲ. ಆದ್ರೆ ಹಿಸ್ಟೋರಿಯನ್ಸ್ ಮತ್ತೆ ಸ್ಕಾಲರ್ಸ್ ಎಲ್ಲ ಇದಾರಲ್ಲ, ಅವ್ರ ಪ್ರಕಾರ ಅವ್ರಿಗೆ ತುಂಬಾ ಇದು ಅಪ್ಡೇಟ್ ಆಗಿರ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲವು ಕಡೆ ಕಾಂಪ್ಲೆಕ್ಸಿಟಿ ಕೂಡ ಇದೆ, ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಕಾಂಟ್ರಡಿಕ್ಷನ್ಸ್ ಕೂಡ ಇರುತ್ತೆ. ಈ ವೇದಿಕ್ ಪೀರಿಯಡ್ ಅಲ್ಲಿ ಇನಿಷಿಯಲಿ ಈಕ್ವಾಲಿಟಿ ಜಾಸ್ತಿ ಇತ್ತು, ಈ ಕಾಸ್ಟ್ ಸಿಸ್ಟಮ್ ಅಂತ ಇರಲಿಲ್ಲ. ಹೋಗ್ತಾ ಹೋಗ್ತಾ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಈ ತರ ವರ್ಣ ಸಿಸ್ಟಮ್ ಸ್ಟಾರ್ಟ್ ಆಯ್ತು ಅನ್ನೋದು ಹಿಸ್ಟೋರಿಯನ್ಸ್ ಹೇಳ್ತಾರೆ. ಮೋಸ್ಟ್ ಆಫ್ ದ ಸ್ಕಾಲರ್ಸ್ ಮತ್ತು ಹಿಸ್ಟೋರಿಯನ್ಸ್ ಇದಾರಲ್ಲ, ಅವ್ರ ಪ್ರಕಾರ ಇವರು ಬರ್ದ ನಂತರ ವರ್ಣ ಸಿಸ್ಟಮ್ ಸ್ಟಾರ್ಟ್ ಆಗಿರೋದಲ್ಲ, ಆಲ್ರೆಡಿ ಒಂದು ರೀತಿ ಈ ಸಮಾಜ ನಡ್ಕೊಂತ ಇತ್ತು. ಈ ಸೇ ಫಾರ್ ಎಕ್ಸಾಂಪಲ್ ಕೆಲವು ಆಕ್ಟರ್ಸ್ ಇದ್ದಾರೆ, ಕೆಲವು ಪೊಲಿಟಿಷಿಯನ್ಸ್ ಇದ್ದಾರೆ, ಕೆಲವರು ಇಂಜಿನಿಯರ್ಸ್ ಇರ್ತಾರೆ, ಕೆಲವು ಡಾಕ್ಟರ್ಸ್ ಇರ್ತಾರೆ, ಇವತ್ತು ಮ್ಯಾನ್ಯುಯಲ್ ಲೇಬರ್ಸ್ ಕೂಡ ಇದ್ದಾರೆ. ಅದನ್ನ ನಾಳೆ ಒಂದು ಬುಕ್ ಬಂತು ಅಂದ್ಕೊಳ್ಳಿ, ಆ ಬುಕ್ ಪ್ರಕಾರ ಈ ಪೊಲಿಟಿಷಿಯನ್ಸ್, ಬಿಸ್ನೆಸ್ ಮೆನ್ ಇವ್ರಿಗೆ ಬೇರೆ ರೂಲ್, ಇಂಜಿನಿಯರ್ಸ್ ಡಾಕ್ಟರ್ಸ್ಗೆಲ್ಲ ಬೇರೆನೇ ರೂಲ್ ಇದೆ, ಮ್ಯಾನ್ಯುಯಲ್ ಲೇಬರ್ಗೆಲ್ಲ ಬೇರೆ ರೂಲ್ ಇದೆ. ಪೊಲಿಟಿಷಿಯನ್ಸ್ ಆಕ್ಟರ್ಸ್ ಎಲ್ಲ ಒಂದು ಹೈಯರ್ ಕ್ಲಾಸಲ್ಲಿ ಬರ್ತಾರೆ, ಡಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ಕೆಳಗಿನ ಕ್ಲಾಸಲ್ಲಿ ಬರ್ತಾರೆ, ಮ್ಯಾನ್ಯುಯಲ್ ಲೇಬರ್ಸ್ ಎಲ್ಲ ಇನ್ನೂ ಕೆಳಗಡೆ ಅಂತ ಒಂದು ಬುಕ್ ಬಂದ್ಬಿಟ್ರೆ ಅದ್ರ ಪ್ರಕಾರನೇ ಕಾನ್ಸ್ಟಿಟ್ಯೂಷನ್ ನಡೆದ್ಬಿಟ್ರೆ, ಅವರು ಇವ್ರ ಜೊತೆ ಸಂಬಂಧ ಬೆಳೆಸೋದಕ್ಕಾಗಲ್ಲ, ಇವ್ರು ಅವ್ರ ಜೊತೆ ಸಂಬಂಧ ಬೆಳೆಸೋಕ್ಕಾಗಲ್ಲ ಅಂತ ಒಂದು ಫ್ರೇಮ್ ವರ್ಕ್ ಕೊಟ್ಬಿಟ್ರೆ, ಆಲ್ರೆಡಿ ನೆಪೋಟಿಸಮ್ ಇರುತ್ತೆ, ಆಲ್ರೆಡಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ, ಅದೇ ಪರ್ಮನೆಂಟ್ ಆಗಿಬಿಡುತ್ತೆ.
ಸೊ ಆ ಟೈಮಲ್ಲೂ ನಮ್ಮ ಸೊಸೈಟಿ ಚೆನ್ನಾಗಿ ಏನೋ ಒಂದು ಸ್ಟ್ರಕ್ಚರ್ ಪಡ್ಕೊಂಡಿತ್ತು. ಆದ್ರೆ ಸ್ಟ್ರಕ್ಚರೇ ಪರ್ಮನೆಂಟ್ ಆಗಿರಬೇಕು. ಬೇರೆ ಬೇರೆ ಕ್ಲಾಸ್ ಅವರು ಇಂಟರ್ಚೇಂಜ್ ಆಗಬಾರ್ದು. ಕೆಲವು ಕ್ಲಾಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು, ಜಾಸ್ತಿ ರೆಸ್ಪೆಕ್ಟ್ ಸಿಗಬೇಕು, ಜಾಸ್ತಿ ಸವಲತ್ತುಗಳು ಸಿಗಬೇಕು. ಇನ್ನು ಕೆಲವು ಕ್ಲಾಸ್ಗಳು ಅವ್ರ ಕೀಳಾಗೆ ಇರಬೇಕು, ಅವ್ರಿಗೆ ಸವಲತ್ತುಗಳು ಸಿಗಲೇಬಾರ್ದು. ಈ ತರ ಒಂದು ಅಫಿಷಿಯಲ್ ಫ್ರೇಮ್ ವರ್ಕ್ ಈ ಮನುಸ್ಮೃತಿ ಕೊಡ್ತು ಅಂತ ಕೆಲವು ಸ್ಕಾಲರ್ಸ್ ಮತ್ತೆ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಸೊ ಈ ಕ್ಲಾಸಸ್ ಹೇಗೆ ಡಿವೈಡ್ ಆಗಿತ್ತು? ಎಲ್ಲದಕ್ಕಿಂತ ಮೇಲೆ ಬ್ರಾಹ್ಮಣ, ಅದಾದ್ಮೇಲೆ ಕ್ಷತ್ರಿಯ, ಅದಾದ್ಮೇಲೆ ವೈಶ್ಯ, ಅದಾದ್ಮೇಲೆ ಶೂದ್ರ. ಇದು ಡಿಫೈನ್ಡ್ ಕ್ಯಾಟಗರೀಸ್. ಇವರದೇ ಆದಂಥ ಡ್ಯೂಟೀಸ್, ಇವರದೇ ಆದಂಥ ಮರ್ಯಾದೆ, ಇವರದೇ ಆದಂಥ ಕೋಡ್ ಆಫ್ ಕಾಂಡಕ್ಟ್ ಅಂತ ಮನುಸ್ಮೃತಿಲಿ ಬರೆದಿತ್ತು. ಆದರೆ ಇವರಿಷ್ಟೇ ಅಲ್ಲ, ಇನ್ನೊಂದು ಕ್ಯಾಟಗರಿ ಇತ್ತು. ಅವರು ದಲಿತರಾಗಿದ್ದರು, ಅನ್ಟಚಬಲ್ಸ್ ಆಗಿದ್ರು. ಈ 4 ಕ್ಯಾಟಗರಿ ನಾನು ಡಿಫೈನ್ ಮಾಡೋದಕ್ಕೆ ಹೋಗೋದಿಲ್ಲ, ಬರ್ಕೊಂಡಿರುತ್ತೆ, ನೀವು ನೋಡಿ. ಅನ್ಟಚಬಲ್ಸ್ ಅನ್ನೋದು ಈ ಕ್ಯಾಟಗರಿ ಹೊರಗಡೆ ಇದೆ. ಇವ್ರನ್ನ ಮುಟ್ತಾನೂ ಇರಲಿಲ್ಲ. ಏನಾದರೂ ಒಂದು ಅತ್ಯಂತ ಗಲೀಜ್, ಅತ್ಯಂತ ಡರ್ಟಿ ಕೆಲಸ ಇದ್ದರೆ ಅಂಥ ಕೆಲಸವನ್ನು ಈ ಅನ್ಟಚಬಲ್ಸ್, ಈ ದಲಿತರು ಮಾಡ್ತಾ ಇದ್ರು. ಆದ್ರೆ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಮನುಸ್ಮೃತಿ ಇದೆಯಲ್ಲ, ಅದು ಮೆನ್ಷನ್ ಮಾಡಿರುವಂಥ ಡೀಟೇಲ್ಸ್ ಅಲ್ಲಿ ಬರೀ 4 ಕ್ಯಾಟಗರಿ ಮಾತ್ರ ಬರುತ್ತೆ. ಈ 5ನೇ ಕ್ಯಾಟಗರಿ ಬರಲ್ಲ. ಇನ್ನೊಂದು ಡೆಫಿನೇಷನ್ ಇದೆ, ಟ್ವೈಸ್ ಬಾರ್ನ್ ಅಂತ. ಅಂದ್ರೆ ಈ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಅನ್ನೋ ಕ್ಯಾಟಗರಿ ಇದೆಯಲ್ಲ, ಇವರು ಟ್ವೈಸ್ ಬಾರ್ನ್, ಅಂದ್ರೆ 2ನೇ ಸತಿ ಅದೇನೋ ಸ್ಪಿರಿಚುವಲಿ ಜನ್ಮ ಎತ್ತಿದ್ದಾರೋ ಅಂತ ಏನೋ ಒಂದು ಇವ್ರ ಡೆಫಿನೇಷನ್ ಇದೆ. ಶೂದ್ರ ಕ್ಯಾಟಗರಿಯವರು ಒನ್ಸ್ ಬಾರ್ನ್. ಮತ್ತು ಐಡಿಯಲಿ ಶೂದ್ರ ಕ್ಯಾಟಗರಿಯವರು ಅವ್ರ ಲೈಫನ್ನು ಈ ಮೇಲಿನ 3 ಕ್ಯಾಟಗರಿ ಇದೆಯಲ್ಲ, ಅವ್ರ ಸೇವೆ ಮಾಡೋದಕ್ಕೆ ಅವ್ರ ಲೈಫ್ ಇಟ್ಬಿಡ್ಬೇಕು. ಅವರು ಬೇರೆ ಏನೋ ಸ್ಪೆಸಿಫಿಕ್ ಗುರಿ ಅವ್ರ ಲೈಫಲ್ಲಿ ಇರಲ್ಲ. ಸೊ ಈ ಮನುಸ್ಮೃತಿ ಬೇರೆ ಬೇರೆ ಒಂದು ಕ್ಯಾಟಗರಿ ಡಿವೈಡ್ ಮಾಡ್ಬೋದು. ಫಸ್ಟ್ ಪಾರ್ಟ್ ಈ ವರ್ಲ್ಡ್ ಹೇಗೆ ಕ್ರಿಯೇಟ್ ಆಗಿದೆ, ನಾವೆಲ್ಲ ಹೇಗೆ ಬಂದ್ವಿ, ಇಂಥ ವಿಷಯಗಳಿಗೆ ಸೀಮಿತವಾಗಿರೋದು. ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಧರ್ಮ ಅಂದ್ರೆ ಏನು, ಅದ್ರ ಕೆಲವು ಡೆಫಿನೇಷನ್ಸ್ ಎಲ್ಲ ಅವ್ರು ಕೊಟ್ಟಿರ್ತಾರೆ. 3ನೇ ಪಾರ್ಟ್ ಕಾಂಟ್ರವರ್ಷಿಯಲ್ ಪಾರ್ಟ್. ಇವಾಗ ನಾನು ಡಿಸ್ಕಸ್ ಮಾಡೋದಕ್ಕೆ ಹೊರಟಿರೋದು ಈ 3ನೇ ಪಾರ್ಟ್. ಈ 4 ಕ್ಲಾಸ್ ಇದೆಯಲ್ಲ, ಅವ್ರವ್ರ ಕ್ಲಾಸಲ್ಲಿ ಅವ್ರವ್ರ ಡ್ಯೂಟೀಸ್ ಏನು, ಅವ್ರ ಕೋಡ್ ಆಫ್ ಕಾಂಡಕ್ಟ್ ಏನು, ಅದಿದೆ ಇದರಲ್ಲಿ. ಮತ್ತು 4ನೇ ಪಾರ್ಟಲ್ಲಿ ಕರ್ಮ, ರೀಬರ್ತ್, ಲಿಬರೇಷನ್, ಅದು ಅವ್ರದ್ದು ಏನೋ ಫಂಡ ಇದೆ. ಅದ್ರ ಬಗ್ಗೆ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಈ 12 ಚಾಪ್ಟರ್ಸ್ ಇದೆಯಲ್ಲ, 12 ಚಾಪ್ಟರ್ಸ್, ಅದರಲ್ಲಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಪಾರ್ಟ್ ಇರೋದು, ಅಟ್ಲೀಸ್ಟ್ ನನಗೆ ಕಂಡಿರೋದು 7th, 8th, 9th ಇದೆ. 10ನಲ್ಲೂ ಸ್ವಲ್ಪ ಇದೆ. ಅದೇನಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬೇರೆ ಚಾಪ್ಟರ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮೋಸ್ಟ್ಲಿ ನಾನು ಅದನ್ನು ನೋಟಿಸ್ ಮಾಡಿರಲಿಕ್ಕಿಲ್ಲ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಾನು ಅದನ್ನ ಅರ್ಥ ಮಾಡ್ಕೊಂಡಿರೋದು ಅದು ಪರ್ಫೆಕ್ಟ್ ಅಂತ ನಿಮ್ಗೆ ಅನಿಸದೇ ಇದ್ರೆ, ಎಲ್ಲ ಇನ್ಫಾರ್ಮೇಷನ್ ಲಿಂಕ್ಸು ಡಿಸ್ಕ್ರಿಪ್ಷನ್ ಇರುತ್ತೆ. ನೀವೇ ಆ ಟ್ರಾನ್ಸ್ಲೇಷನ್ ನೋಡ್ಕೊಂಡ್ಬಿಟ್ಟು ಅದು ನೀವು ಅರ್ಥ ಮಾಡ್ಕೊಬೋದು. ಸೊ ಲೆಟ್ ಸ್ಟಾರ್ಟ್. ಇವಾಗ ಚಾಪ್ಟರ್ 7ಅಲ್ಲಿ ಈ ವರ್ಸ್ 32, 37, 79 ಮತ್ತು 82 ಇದೆಲ್ಲದು ಇನಿಷಿಯಲಿ ನಾವು ನೋಡುವಾಗ ಈ ಬ್ರಾಹ್ಮಣರಿಗೆ ಹೇಗೆ ನಾವು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು ಇದ್ರ ಬಗ್ಗೆ ಜಾಸ್ತಿ ಇದೆ. ಇದು ತುಂಬ ಜಾಸ್ತಿ ಕಾಂಟ್ರವರ್ಷಿಯಲ್ ಅಲ್ಲ, ಆದರೂ ಕೂಡ ಲೆಟ್ ಸ್ಟಾರ್ಟ್ ಫ್ರಮ್ ದಿಸ್. ಲೆಟ್ ಹಿಮ್ ಆ್ಯಕ್ಟ್ ವಿತ್ ಜಸ್ಟಿಸ್. ಲೆಟ್ ಹಿಮ್ ಅಂತ ಹೇಳಿದ್ರೆ ಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಕಿಂಗ್ ಅನ್ನೋನು ಅವನ ಫ್ರೆಂಡ್ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು, ನಿಷ್ಪಕ್ಷವಾಗಿರಬೇಕು. ಅವನ ಡ್ಯೂಟೀಸ್ ಡಿಸಿಪ್ಲಿನಲ್ಲಿ ಮಾಡಬೇಕು. ಅದೇ ಡಿಸಿಪ್ಲಿನ್ ಫ್ರೆಂಡ್ಸ್ ಮೇಲೂ ತೋರಿಸ್ಬೇಕು. ಆದರೆ ಎಕ್ಸೆಪ್ಟ್ ಬಿ ಲೀನಿಯಂಟ್ ಟುವರ್ಡ್ಸ್ ಬ್ರಾಹ್ಮಣಾಸ್, ಅಂದರೆ ಬ್ರಾಹ್ಮಣರಿಗೆ ಮಾತ್ರ ಸ್ವಲ್ಪ ಲೀನಿಯಂಟ್ ಆಗಿರಬೇಕು ಅಂತ. ಲೆಟ್ ದ ಕಿಂಗ್ ಆಫ್ಟರ್ ರೈಸಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್, ಅಂದರೆ ಇಲ್ಲಿ ಹೇಳ್ತಾ ಇರೋದು ಬೆಳಿಗ್ಗೆ ಎದ್ದು ಕೂಡಲೇ ಓದಿರುವಂಥ ಬ್ರಾಹ್ಮಣರಿಗೆ ವರ್ಷಿಪ್ ಮಾಡಬೇಕು. ದ ಕಿಂಗ್ ಶಲ್ ಆಫರ್ ವೇರಿಯಸ್ ಸ್ಯಾಕ್ರಿಫೈಸಸ್. ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದಾಗಲಿ, ಅವ್ರಿಗೆ ಎಂಜಾಯ್ಮೆಂಟ್ ಮತ್ತು ವೆಲ್ತ್ ಕೊಡುವಂಥದ್ರಲ್ಲಾಗಲಿ ಇದರಲ್ಲಿ ಏನು ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು ಅಂತ. ಲೆಟ್ ಹಿಮ್ ಆನರ್ ದೋಸ್ ಬ್ರಾಹ್ಮಣಸ್ ಹೂ ಹ್ಯಾವ್ ರಿಟರ್ನ್ ಫ್ರಮ್ ದ ಟೀಚರ್ಸ್ ಹೌಸ್. ಅಂದರೆ ಓದ್ಕೊಂಡು ಬಂದಿರುವಂಥ ಬ್ರಾಹ್ಮಣರಿಗೆ ರೆಸ್ಪೆಕ್ಟ್ ಕೊಡಬೇಕು. ಯಾಕಂದರೆ ಅವರು ರಾಜರಿಗೆ ಯಾವತ್ತೂ ಟ್ರೆಜರ್ ಆಗಿರ್ತಾರೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಅಂತ. ಇದೆಲ್ಲ ಒಂಥರ ಬ್ರಾಹ್ಮಣರ ಇಂಪಾರ್ಟೆನ್ಸ್ ಹೇಳ್ತಾ ಇರೋದು ಅಷ್ಟೇ. ಇನ್ನೂ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗಿಲ್ಲ, ಅದು ಬರುತ್ತೆ. ಚಾಪ್ಟರ್ 7 ವರ್ಸ್ 85 ಅಲ್ಲಿ ಹೇಳ್ತಾರೆ, ಯಾವುದಾದ್ರೂ ಆರ್ಡಿನರಿ ಮನುಷ್ಯನ್ ಗಿಫ್ಟ್ ಕೊಡೋದು ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಯಾರಾದ್ರೂ ಒಬ್ಬ ಬ್ರಾಹ್ಮಣನಿಗೆ ಗಿಫ್ಟ್ ಕೊಡೋದು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಇದೆ. ಅದರಲ್ಲೂ ಓದಿದಂಥ ಬ್ರಾಹ್ಮಣನಿಗೆ ಗಿಫ್ಟ್ ಕೊಡೋದ್ರಲ್ಲಿ ತುಂಬಾ ವ್ಯಾಲ್ಯೂ ಇದೆ ಅಂತ. ಸೊ ಇವ್ರಿಗೆ ಗಿಫ್ಟ್ ಕೊಡೋದ್ರಲ್ಲೂ ಅಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ರಾಜ ತಿಳ್ಕೊಬೇಕು. ಆಮೇಲೆ ಚಾಪ್ಟರ್ 8ಗೆ ಬರ್ತೀವಿ. ಇವಾಗ ಇನ್ನೂ ಜಾಸ್ತಿ ಕಾಂಟ್ರವರ್ಷಿಯಲ್ ಆಗ್ತಾ ಹೋಗುತ್ತೆ, ಇನ್ನೂ ಜಾಸ್ತಿ ಡಿಸ್ಕ್ರಿಮಿನೇಷನ್ ಬರುತ್ತೆ. ಚಾಪ್ಟರ್ 8 ವರ್ಸಸ್ 20 ಅಂದ್ರೆ ಶ್ಲೋಕ 20 ಅಂತ. ಬರೀ ಹೆಸರಿಗೆ ಮಾತ್ರ ಬ್ರಾಹ್ಮಣನಾಗಿದ್ರೆ ಸಾಕು, ಅವನಿಗೂ ಕೂಡ ಒಂದು ರಾಜನಿಗೆ ಲಾ ಏನು, ಡ್ಯೂಟಿ ಏನು, ಈ ತರ ವಿಷಯಗಳಲ್ಲಿ ಸಜೆಸ್ಟ್ ಮಾಡುವಂತ ಅರ್ಹತೆ ಇರುತ್ತೆ. ಲಾ ಅನ್ನ ಇಂಟರ್ಪ್ರಿಟ್ ಮಾಡಬಹುದು ಅವನು. ಆದ್ರೆ ಶೂದ್ರ ಮಾತ್ರ ಆ ಕೆಲಸ ಮಾಡೋದಕ್ಕಾಗೋದಿಲ್ಲ. ವರ್ಸಸ್ 21 ಅಂದ್ರೆ ಶ್ಲೋಕ 21 one of the most controversial. ಅದಕ್ಕೆ ನಾನು ಇದನ್ನ ಫುಲ್ ಓದ್ತೀನಿ. The kingdom of that monarch who looks on while the Shudra settles the law will sink like a cow in a morass ಅಂತ ಹೇಳಿದ್ರೆ, ಯಾವ ಒಂದು ಕಿಂಗ್ಡಮ್ ಅಲ್ಲಿ, ಯಾವ ರಾಜ್ಯದಲ್ಲಿ ಆ ರಾಜನಿಗೆ ಒಂದು ಶೂದ್ರನಿಂದ ಲಾ ಕೇಳುವಂತ ಪರಿಸ್ಥಿತಿ ಬರುತ್ತೋ, ಆ ರಾಜನ ಗತಿ ಕೊಳಚೆಯಲ್ಲಿ ಬಿದ್ದಂತ ಆಕಳ ತರ ಅಂತ. ಅಂದ್ರೆ ಅವ್ರ ಹತ್ರ ಏನಾದ್ರು ಸಜೆಷನ್ ಕೇಳೋದಕ್ಕೆ ಹೋದ್ರೆ, ಅವರಿಂದ ಏನಾದ್ರು ಲೀಗಲ್ ಇಂಟರ್ಪ್ರಿಟೇಷನ್ ತಗೊಳ್ಳೋ ಪರಿಸ್ಥಿತಿ ಬಂದ್ರೆ ರಾಜನ ಡಿಗ್ನಿಟಿ ಹೀಗಾಗುತ್ತೆ ಅಂತ ಅರ್ಥ. 37 When a learned Brahmana has found a treasure, ಯಾವುದಾದ್ರೂ ಒಂದು ಟ್ರೆಷರ್ ಇರುತ್ತಲ್ಲ, ಅದು ಹಳೆ ಖಜಾನೆ ಏನೋ ಆಗಿದ್ದಿರ್ಬೋದು, ಅದೇನಾದ್ರೂ ಒಬ್ಬ ಬ್ರಾಹ್ಮಣನಿಗೆ ಸಿಕ್ಕಿದ್ರೆ ಅದು ಎಂಟೈರ್ ಟ್ರೆಷರ್ ಒಬ್ಬ ಬ್ರಾಹ್ಮಣ ತಾನೇ ಇಟ್ಕೊಬಹುದು. 38 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅದೇನಾದ್ರೂ ಕಿಂಗ್ಗೆ ಸಿಕ್ಕಿದ್ರೆ ಅರ್ಧ ಕಿಂಗ್ ಇಟ್ಕೋತಾನೆ, ಅರ್ಧ ಒಬ್ಬ ಬ್ರಾಹ್ಮಣನಿಗೆ ಕೊಡ್ತಾನೆ. 237 ಅಲ್ಲಿ a ಕ್ಷತ್ರಿಯ ಹ್ಯಾವಿಂಗ್ ಡಿಫೇಮ್ಡ್ ಎ ಬ್ರಾಹ್ಮಣ ಶೆಲ್ ಬಿ ಫೈನ್ಡ್ 100 rupees ಅಂತಾನೆ ಇಟ್ಕೊಳ್ಳಿ. ಅದೇನೋ
ಪಣಾಸ್ ಅಂತ ಏನೋ ಇದೆ. ಇದರಲ್ಲಿ ಕ್ಷತ್ರಿಯರೇನಾದರೂ ಬ್ರಾಹ್ಮಣರಿಗೆ ಇನ್ಸಲ್ಟ್ ಮಾಡಿದ್ರೆ ಅವ್ರಿಗೆ ಇಂತಿಷ್ಟು ಫೈನ್ ಇರುತ್ತೆ. ವೈಶ್ಯರೇನಾದರೂ ಇನ್ಸಲ್ಟ್ ಮಾಡಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಫೈನ್. ಬೈ ಚಾನ್ಸ್ ಏನಾದರೂ ಶೂದ್ರ ಏನಾದರೂ ಇನ್ಸಲ್ಟ್ ಮಾಡಿಬಿಟ್ರೆ ಅದು ಫೈನಿಗೆ ಸೀಮಿತವಾಗಿರಲ್ಲ. ಕಾರ್ಪೊರಲ್ ಪನಿಷ್ಮೆಂಟ್ ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಆ ಟೈಮಲ್ಲಿ ಹೊಡೆಯೋದು, ನಾಲ್ಗೆ ಕಟ್ ಮಾಡೋದು, ಅವನಿಗೆ ಸಾಯಿಸೋವರೆಗೂ ಹೋಗ್ಬೋದು. ಚಾಪ್ಟರ್ 8 270 ಒನ್ಸ್ ಬಾರ್ನ್ ಮೆನ್ ಅನ್ನೋದು ಶೂದ್ರನಿಗೆ ಹೇಳ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವ್ರು 3 ಜನ ಟ್ವೈಸ್ ಬಾರ್ನ್ ಮೆನ್. ಅದೇನೋ ಇನ್ನೊಂದ್ಸತಿ ಅವರೇನೋ ಸ್ಪಿರಿಚುವಲ್ ಜನ್ಮ ತಗೊಂಡ್ ಬಂದಿರೋದು, ಅದೇನೋ ಒಂದು ಕಾನ್ಸೆಪ್ಟ್ ಇವರೇ ತಯಾರು ಮಾಡಿರೋದು. ಅವನೇನಾದ್ರು ಇವ್ರು ಯಾರಿಗಾದ್ರೂ ಇನ್ಸಲ್ಟ್ ಮಾಡಿದ್ರೆ, ಆಲ್ಮೋಸ್ಟ್ ನಾನು ಇವಾಗ ಡಿಸ್ಕಸ್ ಮಾಡಿದ್ರೆ ಅದ್ರ ಥರನೇ ಇದೆ, ಹಿ ಶಲ್ ಹ್ಯಾವ್ ಇಸ್ ಟಂಗ್ ಕಟ್, ನಾಲ್ಗೆ ಕಟ್ ಮಾಡಬಹುದು. ಯಾಕಂದ್ರೆ ಅವನೊಬ್ಬ ಲೋ ಒರಿಜಿನ್. ಅವನು 271 ನಲ್ಲಿ ಶೂದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಯಾರಾದ್ರೂ ಒಬ್ಬ ಶೂದ್ರ ಟ್ವೈಸ್ ಬಾರ್ನ್ ಮೆನ್ ಅಂತ ಹೇಳಿದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವ್ರು ಯಾರೇ ಆಗಿದ್ದಿರ್ಬೋದು, ಇವ್ರ ಹೆಸರನ್ನ ಇನ್ಸಲ್ಟ್ ಮಾಡೋ ಥರ, ಡಿಮೀನ್ ಮಾಡೋ ಥರ ಏನಾದರೂ ಉಪಯೋಗಿಸಿದ್ರೆ ಐರನ್ ನೇಲ್, ಕಬ್ಬಿಣದ ಮೊಳೆ 10 ಫಿಂಗರ್ಸ್ ಲಾಂಗ್, ಹೆಚ್ಚು ಕಡಿಮೆ 10 ಇಂಚಂದು ಇಟ್ಕೊಬಹುದು, ಅದನ್ನ ಬಿಸಿ ಮಾಡಿಬಿಟ್ಟು ಅವನ್ ಬಾಯಲ್ಲಿಡಬೇಕು ಅಂತ. ಇದು ಇವ್ರು ಬರ್ದಿರೋದು. 272 ಇಫ್ ಹಿ ಆರಗೆಂಟ್ಲಿ ಟೀಚಸ್ ಬ್ರಾಹ್ಮಣಾಸ್ ದರ್ ಡ್ಯೂಟಿ, ಅಂದ್ರೆ ಒಂದು ಶೂದ್ರನಿಗೆ ಬ್ರಾಹ್ಮಣರಿಗೇನು ಡ್ಯೂಟಿ ಕಲಿಸೋದು ಯೋಗ್ಯತೆ ಇಲ್ಲ. ಅದರಲ್ಲೂ ಅವರೇನಾದರೂ ಆರಗೆನ್ಸ್ ಇಂದ, ಜಾಸ್ತಿ ಆಟಿಟ್ಯೂಡ್ ಇಂದ ಏನಾದರೂ ಬ್ರಾಹ್ಮಣರಿಗೆ ತಮ್ಮ ಕರ್ತವ್ಯ ಹೇಳೋದಕ್ಕೆ ಬಂದ್ರೆ ರಾಜ ಆದವನು ಅವರನ್ನ ಪನಿಷ್ ಮಾಡಬೇಕು. ಹೇಗೆ ಪನಿಷ್ ಮಾಡಬೇಕು? ಶೆಲ್ ಕಾಸ್ ಹಾಟ್ ಆಯಿಲ್ ಟು ಬಿ ಪೋರ್ಡ್ ಇನ್ ಟು ದರ್ ಮೌತ್ ಆ್ಯಂಡ್ ಇನ್ ಟು ದರ್ ಇಯರ್ಸ್. ಕುದಿತಾ ಇರುವಂತಹ ಎಣ್ಣೆಯನ್ನ ಅವ್ರ ಬಾಯಲ್ಲಿ ಮತ್ತೆ ಕಿವಿಯಲ್ಲಿ ಹಾಕಬೇಕು ಅಂತ. 276 ಫಾರ್ ಮ್ಯೂಚುವಲ್ ಅಬ್ಯೂಸ್ ಬೈ ಎ ಬ್ರಾಹ್ಮಣ ಅಂಡ್ ಕ್ಷತ್ರಿಯ, ಅಂದ್ರೆ ಅವರಿಬ್ಬರು ಒಬ್ರಿಗೊಬ್ರು ಏನಾದರೂ ಈ ಥರ ಅಬ್ಯೂಸ್ ಮಾಡ್ಕೊಂಡ್ರೆ, ಏನಾದರೂ ಬೈಗಳೇನಾದರೂ ಹೇಳ್ಕೊಂಡ್ರೆ ಅದಕ್ಕೇನೋ ಫೈನ್ ಇರುತ್ತೆ. ಅದಕ್ಕೆ ಬ್ರಾಹ್ಮಣರಿಗೆ ಇಷ್ಟು ಫೈನು ಮತ್ತು ಕ್ಷತ್ರಿಯಗೆ ಇಷ್ಟು ಫೈನು ಅಂತೇನೋ ಇದೆ. ಚಾಪ್ಟರ್ 8 325 ಬೈ ಚಾನ್ಸ್ ಏನಾದರೂ ಒಬ್ಬ ಶೂದ್ರ ಬ್ರಾಹ್ಮಣನ ಆಕಳನ್ನೇನಾದರೂ ಸ್ಟೀಲ್ ಮಾಡಿದ್ರೆ, ಕದ್ಕೊಂಡು ಹೋದ್ರೆ, ಮತ್ತೆ ಇದೇ ಥರದ ಯಾವುದೋ ಒಂದು ಆಕ್ಟಿವಿಟೀಸ್ ಅವ್ನು ಮಾಡಿದ್ರೆ ಅವನ ಕಾಲನ್ನ ಕಟ್ ಮಾಡಲಾಗುತ್ತೆ ಅಂತ. ಇದೇ ವೈಸ್ ವರ್ಸ ಅಲ್ಲ, ಶೂದ್ರ ಮಾಡಿದ್ರೆ ಮಾತ್ರ ಆ ರೀತಿ ಪನಿಷ್ಮೆಂಟ್. 341 ಅ ಟ್ವೈಸ್ ಬಾರ್ನ್ ಮ್ಯಾನ್ who is traveling and whose provisions are exhausted shall not be fined if he takes 2 stalks of sugar cane or 2 roots from the field of another man. ಅಂದ್ರೆ ಈ 3 ಕ್ಯಾಟಗರಿ ಇದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಇವರೇನಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ, ಅವ್ರ ಹತ್ರ ಇರುವಂಥ ಎಲ್ಲ ರಿಸೋರ್ಸಸ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ರೆ, ಶುಗರ್ ಕೇನ್ ಮತ್ತೆ ಕೆಲವೊಂದು ಅವರು ಬೇರೆ ಒಂದು ಮನುಷ್ಯದಿಂದ ತಗೊಂಡ್ರು ಕೂಡ ಅವ್ರಿಗೇನು ಫೈನ್ ಹಾಕಬೇಕಂತ ಇಲ್ಲ ಅಂತ. ಈ ರೀತಿ ಅವ್ರು ಸರ್ವೈವ್ ಮಾಡ್ಬೋದು ಅಂತ. 374 ಅ ಶೂದ್ರ ಹೂ ಹ್ಯಾಸ್ ಇಂಟರ್ಕೋರ್ಸ್ ವಿತ್ ಅ ವುಮನ್ ಆಫ್ ಅ ಟ್ವೈಸ್ ಬಾರ್ನ್ ಕಾಸ್ಟ್, ಅಂದ್ರೆ ಬೈ ಚಾನ್ಸ್ ಏನಾದರೂ ಒಬ್ಬ ಶೂದ್ರ ಆದವರು ಈ 3 ಕ್ಯಾಟಗರಿಯಲ್ಲಿ ಯಾವುದಾದ್ರೂ ಒಂದು ಕ್ಯಾಟಗರಿ ಒಂದು ಹೆಣ್ಣಿನ ಜೊತೆ ಸಂಬಂಧ ಬೆಳೆಸ್ಕೊಂಡ್ರೆ ಅದರಲ್ಲಿ 2 ಕ್ಯಾಟಗರಿ ಇದೆ, ಒಂದು ಅನ್ಗಾರ್ಡೆಡ್ ಮತ್ತು ಇನ್ನೊಂದು ಗಾರ್ಡೆಡ್. ಸೊ ನನ್ನ ಪ್ರಕಾರ ಅನ್ಗಾರ್ಡೆಡ್ ಅಂತ ಹೇಳಿದ್ರೆ ಸಿಂಗಲ್ ಅಂತ ಇಟ್ಕೊಬಹುದು, ಗಾರ್ಡೆಡ್ ಅಂತ ಹೇಳಿದ್ರೆ ವೈಫ್ ಮ್ಯಾರಿಡ್ ಅಂತ ಇಟ್ಕೊಬಹುದು. ಅಂದ್ರೆ ದರ್ ಈಸ್ ಸಮ್ವನ್ ಹೂ ಇಸ್ ಗಾರ್ಡಿಂಗ್ ಹರ್ ಅಂತ. ಅನ್ಗಾರ್ಡೆಡ್ ಏನಾದರೂ ಆಗಿದ್ರೆ ಅವನದು ಏನು ಪ್ರಾಪರ್ಟಿ ಇದೆಯೋ ಎಲ್ಲ ಹೊರಟೋಗುತ್ತೆ. ಅವಳೇನಾದರೂ ಗಾರ್ಡೆಡ್ ಆಗಿದ್ರೆ ಹಿ ಮೇ ಲೂಸ್ ಎವ್ರಿಥಿಂಗ್. ಎವ್ರಿಥಿಂಗ್ ಅಂದ್ರೆ ಅವ್ನ ಜೀವ ಬೇಕಾದ್ರೆ ಹೋಗ್ಬೋದು. 375 ಮತ್ತು 376 ಇದು ಬೈ ಚಾನ್ಸ್ ಏನಾದರೂ ಈ ಕ್ಷತ್ರಿಯ ಮತ್ತು ವೈಶ್ಯರು ಬ್ರಾಹ್ಮಣ ಒಂದು ಸ್ತ್ರೀ ಜೊತೆ ಸಂಬಂಧ ಬೆಳೆಸಿದ್ರೆ. ಅದೇ 383 ಅಲ್ಲಿ ಬ್ರಾಹ್ಮಣ ಶೆಲ್ ಬಿ ಕಂಪೆಲ್ಡ್ ಟು ಪೇ ಅ ಫೈನ್ ಆಫ್ 1000 ಇಫ್ ಹಿ ಹ್ಯಾಸ್ ಇಂಟರ್ಕೋರ್ಸ್ ವಿತ್ ಅ ಗಾರ್ಡೆಡ್ ಫೀಮೇಲ್ಸ್. ಸೊ ನಾವು ಕಂಪೇರ್ ಮಾಡಿದ್ರೆ ಶೂದ್ರನಿಗೆ ಎಕ್ಸ್ಟ್ರೀಮ್ ಪನಿಷ್ಮೆಂಟ್, ಕ್ಷತ್ರಿಗೆ ಮತ್ತು ವೈಶ್ಯರಿಗೆ ಒಂದು ಸ್ವಲ್ಪ ಕಡಿಮೆ, ಒಬ್ಬ ಬ್ರಾಹ್ಮಣನಿಗೆ ಬರೀ ಒಂದು ಫೈನ್ ಹಾಕ್ಬಿಟ್ಟು ಅವನು ಎಸ್ಕೇಪ್ ಆಗ್ಬೋದು. ಚಾಪ್ಟರ್ 8 ವರ್ಸ್ 413 ಒಬ್ಬ ಶೂದ್ರ ಒಂದು ಬ್ರಾಹ್ಮಣನ ಮನೆಯಲ್ಲಿ ಅಥವಾ ಬ್ರಾಹ್ಮಣನಿಗೋಸ್ಕರ ಎಂಥ ಕೆಲಸ ಆದರೂ ಒಪ್ಕೋಬೇಕು. ಯಾಕಂತ ಹೇಳಿದ್ರೆ ಒಂದು ಬ್ರಾಹ್ಮಣನಿಗೆ ಸ್ಲೇವ್ ಆಗಿರೋದೇ ಒಂದು ಶೂದ್ರನ ಕರ್ತವ್ಯ, ಅವನು ಹುಟ್ಟಿರೋದೇ ಅದಕ್ಕೆ ಅಂತ. 417 ಅ ಬ್ರಾಹ್ಮಣ ಮೇ ಕಾನ್ಫಿಡೆಂಟ್ಲಿ ಸೀಸ್ ದ ಗುಡ್ಸ್ ಆಫ್ ಅ ಶೂದ್ರ. ಇದರಲ್ಲಿ ಏನಂತ ಇದ್ದಾರೆ, ಒಂದು ಶೂದ್ರನಿಗೆ ಪ್ರಾಪರ್ಟಿ ಇಟ್ಕೊಳ್ಳುವಂತ ಹಕ್ಕೇ ಇಲ್ಲ. ಅದಕ್ಕೋಸ್ಕರ ಒಬ್ಬ ಬ್ರಾಹ್ಮಣ ಕಾನ್ಫಿಡೆಂಟ್ಲಿ ಒಂದು ಶೂದ್ರನ ಪ್ರಾಪರ್ಟಿ ಅವನಿಂದ ಕಿತ್ಕೋಬಹುದು. ಯಾಕಂದ್ರೆ ಬೈ ಡಿಫಾಲ್ಟ್ ಒಂದು ಬ್ರಾಹ್ಮಣನ ಅಧಿಕಾರ ಇದೆ ಅವನ ಪ್ರಾಪರ್ಟಿ ಮೇಲೆ ಅಂತ. ಚಾಪ್ಟರ್ 9 ಇವಾಗ ಇಲ್ಲಿವರೆಗೆ ನಾವೆಲ್ಲ ಡಿಸ್ಕ್ರಿಮಿನೇಷನ್ ನೋಡಿದ್ವಲ್ಲ, ಅದು ಕಾಸ್ಟ್ ಬೇಸ್ಡ್ ಅಥವಾ ಕ್ಲಾಸ್ ಬೇಸ್ಡ್ ಅಥವಾ ವರ್ಣ ಬೇಸ್ಡ್. ಈ ಟ್ವೈಸ್ ಬಾರ್ನ್ ಮತ್ತೆ ಒನ್ಸ್ ಬಾರ್ನ್ ಈ ಒಂದು ಕ್ಯಾಟಗರಿ ಇದೆಯಲ್ಲ, ಇದ್ರ ಮಧ್ಯೆ ಇರುವಂತಹ ಡಿಫರೆನ್ಸ್ ಆಗಿತ್ತು. ಚಾಪ್ಟರ್ 9 ಬಂದ ಕೂಡಲೇ ನಾವು ಪೇಟ್ರಿಯಾರ್ಕಿ ನೋಡ್ತೀವಿ. ಅಂತ ಹೇಳಿದ್ರೆ ಒಂದು ಹೆಣ್ಣನ್ನ ಯಾವ ರೀತಿ ಸಪ್ರೆಸ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅನ್ನೋದು ಇದರಲ್ಲಿ ಬರೆದಿದ್ದಾರೆ. ಚಾಪ್ಟರ್ 9 ವರ್ಸ್ 3 ಮೂರನೇ ಶ್ಲೋಕ. ಹರ್ ಫಾದರ್ ಪ್ರೊಟೆಕ್ಟ್ಸ್ ಹರ್ ಇನ್ ಚೈಲ್ಡ್ಹುಡ್, ಹರ್ ಹಸ್ಬೆಂಡ್ ಪ್ರೊಟೆಕ್ಟ್ಸ್ ಹರ್ ಇನ್ ದ ಯೂತ್, ಹರ್ ಸನ್ಸ್ ಪ್ರೊಟೆಕ್ಟ್ ಹರ್ ಇನ್ ದ ಓಲ್ಡ್ ಏಜ್, ಅ ವುಮೆನ್ ಇಸ್ ನೆವರ್ ಫಿಟ್ ಫಾರ್ ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ ಚಿಕ್ಕಂದ್ಲಿಂದ ಸಾಯೋವರೆಗೂ ಸ್ವತಂತ್ರವಾಗಿರುವಂಥ ಅಧಿಕಾರ ಅಥವಾ ಯೋಗ್ಯತೆ ಒಂದು ಹೆಂಗಸುಗಿಲ್ಲ ಅಂತ. 11 ಈ 11 ಪಾಯಿಂಟ್ ಇದೆಯಲ್ಲ, ಇದು ಸ್ವಲ್ಪ ಕಾಂಟೆಕ್ಸ್ಚುಯಲ್ ಆಗಿದೆ. ನಾನು ತುಂಬ ಪಾಯಿಂಟ್ಸ್ ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಕೆಲವು ಪಾಯಿಂಟ್ಸ್ ಮಾತ್ರ ಇನ್ಕ್ಲೂಡ್ ಮಾಡಿದ್ದೀನಿ. ಇದರಲ್ಲಿ ಯಾವ ರೀತಿ ಫೋರ್ಸ್ ಮಾಡಿದೆ, ಒಂದು ಟ್ಯಾಕ್ಟಿಕಲ್ ಆಗಿ ನಮ್ಮ ವೈಫ್ಸನ್ನ ನಾವು ಕಂಟ್ರೋಲ್ ಇಟ್ಕೊಳ್ಬೇಕು ಅಂತ ಬರ್ತಿದೆ. ಲೆಟ್ ದ ಹಸ್ಬೆಂಡ್ ಎಂಪ್ಲಾಯ್ ಹಿಸ್ ವೈಫ್ ಅಂದ್ರೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವೈಫನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು, ಅವಳು ಡಿಸ್ಟ್ರಾಕ್ಟ್ ಆಗಬಾರ್ದು, ಅವಳಿಗೇನು ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಬಾರ್ದು. ಈ ರೀತಿ ಮಾಡೋದಕ್ಕೆ ಬೆಸ್ಟ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಅವಳನ್ನ ಮನೆಯಲ್ಲಿ ಬ್ಯುಸಿಯಾಗಿಟ್ಬಿಡೋದು, ಮನೆ ಕೆಲಸ ಕೊಡೋದು, ಅಡುಗೆ ಮಾಡೋದಕ್ಕೆ ಕೊಡೋದು, ಈ ಥರ ಅವಳನ್ನ ಬ್ಯುಸಿಯಾಗಿಡೋದು. ಇಟ್ಸ್ ಅ ವೆರಿ ಗುಡ್ ಸ್ಟ್ರಾಟಜಿ ಅಂತ 14ನೇ ವರ್ಷ ಏನು
ಬರ್ದಿ ಅಂತ ಹೇಳಿದ್ರೆ, ಒಂದು ಹೆಣ್ಣಾದವಳು ಯಾರು ತನ್ನನ್ನು ಮದುವೆ ಆಗ್ತಾ ಇದ್ದಾನೋ ಅವನ ಲುಕ್ಸ್ ಆಗಲಿ ಅವನ ಏಜ್ ಆಗಲಿ ಅದ್ರ ಬಗ್ಗೆ ಫೋಕಸ್ ಮಾಡಬಾರ್ದು. ಯಾವುದೇ ಥರ ಗಂಡ ಆಗಿರ್ಬೋದು ತನ್ನನ್ನು ಅವನಿಗೆ ಸಮರ್ಪಿಸ್ಬಿಡ್ಬೇಕು. ಹ್ಯಾಂಡ್ಸಮ್ ಆಗಿದ್ದಿರ್ಬೋದು, ಅಗ್ಲಿ ಆಗಿದ್ದಿರ್ಬೋದು, ಅವ್ರಿಗೆ ಆ ಸಂಬಂಧ ಇರಬಾರ್ದು ಅಂತ. ಆಮೇಲೆ 22 ಗಂಡನ ಏನು ಕ್ವಾಲಿಟೀಸ್ ಇದೆಯೋ ಆ ಕ್ವಾಲಿಟೀಸ್ ಜೊತೆಗೆ ಅದು ಏನೇ ಆಗಿದ್ದಿರ್ಬೋದು ಹೆಣ್ಣು ಬೆರೆತು ಬಿಡಬೇಕು ಅಂತ. ಸೊ ಇದನ್ನ ಕೆಲವರು ಪಾಸಿಟಿವ್ ಆಗಿ ಸ್ವಲ್ಪ ಟರ್ನ್ ಮಾಡ್ತಾರೆ, ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬಹುದು. ಬೇಕಾದ್ರೆ ಗಂಡನ ಯಾವುದೇ ಕ್ವಾಲಿಟಿ ಇದ್ರೂ ಹೆಣ್ಣು ಅವನ ಜೊತೆ ಬೆರೆತ್ಕೋಬೇಕು ಅಂತ ಇದೆಯಲ್ಲ, ಗಂಡ ಒಳ್ಳೆಯವನಾಗಿರ್ಬೇಕು ಅಂತ ಅದರ ಇಂಟೆನ್ಷನ್ ಅಂತ ಕೆಲವರು ಹೇಳ್ತಾರೆ. ಪರ್ಸನಲಿ ಈ ಕಾಂಟೆಕ್ಸ್ಟಿಗೆ ಅದು ಸರಿ ಹೋಗಲ್ಲ, ಬಟ್ ಲೆಟ್ ಅಸ್ ಅಕ್ಸೆಪ್ಟ್ ಅದೊಂದು ಡಿಫ್ರೆಂಟ್ ವರ್ಜನ್ ಅಂತ. 78 ಶಿ ಹೂ ಶೋಸ್ ಡಿಸ್ರೆಸ್ಪೆಕ್ಟ್ ಟು ಹರ್ ಹಸ್ಬೆಂಡ್ ಹೂ ಇಸ್ ಅಡಿಕ್ಟೆಡ್ ಟು ಸಮ್ ಪ್ಯಾಷನ್, ಅಂದ್ರೆ ಕೆಟ್ಟ ಚಟದ ಮೇಲೆ ಇಲ್ಲಿ ಫೋಕಸ್ ಆಗಿದೆ. ಅದೇ ಕಾಂಟೆಕ್ಸ್ಟ್ ಇಲ್ಲಿ ಇಸ್ ಎ ಡ್ರಂಕರ್ಡ್ ಆರ್ ಡಿಸೀಸ್ಡ್ ಶೆಲ್ ಬಿ ಡೆಸರ್ಟೆಡ್ ಫಾರ್ 3 months ಅಂಡ್ ಬಿ ಡಿಪ್ರೈವ್ಡ್ ಆಫ್ ಹರ್ ಆರ್ನಮೆಂಟ್ಸ್ ಅಂಡ್ ಫರ್ನಿಚರ್ ಅಂತ ಹೇಳಿದ್ರೆ, ಗಂಡ ಕೆಟ್ಟ ಚಟ ಇರ್ಬೋದು, ಅವನೊಬ್ಬ ಕುಡುಕ ಆಗಿರ್ಬೋದು, ಯಾವುದೇ ಒಂದು ರೋಗ ತಗೊಂಡ್ಬಂದಿರ್ಬೋದು, ಯಾವುದೇ ಸಿಚುವೇಶನ್ ಇದ್ರೂ ಕೂಡ ಅವನಿಗೆ ರೆಸ್ಪೆಕ್ಟ್ಫುಲ್ ಆಗಿ ಒಂದು ಮಹಿಳೆ ನೋಡ್ಬೇಕು ಅವನ್ನ, ಹೆಂಡತಿ ಆದವಳು. ಬೈ ಚಾನ್ಸ್ ಏನಾದರೂ ಅವಳು ಆ ಥರ ಮಾಡದೇ ಇದ್ರೆ ಅವಳನ್ನ ನಾವು ಅಬ್ಯಾಂಡನ್ ಮಾಡ್ಬೋದು. ಅಂದ್ರೆ ಒಂದು 3 ತಿಂಗಳವರೆಗೆ ಹೊರಗೆ ಹಾಕೋದು, ರೂಮಲ್ಲಿ ಕೂಡ ಹಾಕೋದು, ವಾಟ್ ಎವರ್ ಇಟ್ ಇಸ್. ಆದರೆ ಅವಳಿಗೆ ಇಷ್ಟ ಇರುವಂಥ ಆರ್ನಮೆಂಟ್ಸ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಇದು ಯಾವುದು ಅವಳಿಗೆ ಕೊಡಬಾರ್ದು ಅಂತ. 80 ಶಿ ಹೂ ಡ್ರಿಂಕ್ಸ್ ಲಿಕ್ಕರ್ ಅಥವಾ ಬ್ಯಾಡ್ ಕಾಂಡಕ್ಟ್ ಆಗಿರ್ಬೋದು, ಅಥವಾ ರೆಬೆಲ್ ಆಗಿರ್ಬೋದು, ಡಿಸೀಸ್ಡ್ ಆಗಿರ್ಬೋದು, ಮಿಸ್ಚಿವಸ್ ಆಗಿರ್ಬೋದು, ಟೈಮ್ ವೇಸ್ಟ್ ಮಾಡೋಳಾಗಿದ್ದಿರ್ಬೋದು, ಈ ಥರ ಕ್ವಾಲಿಟಿ ಇರುವಂಥ ಹೆಂಡತಿ ಆಗಿದ್ರೆ, ಆ ತಪ್ಪುಗಳು ರಿಪೀಟೆಡ್ ಆಗಿ ನಡೆದ್ರೆ ಗಂಡ ಆದವನು ಇನ್ನೊಂದು ಹೆಂಡತಿನ ಮದುವೆ ಆಗ್ಬೋದು. ಗಂಡ ಏನಾದರೂ ಕೆಟ್ಟವನಾಗಿದ್ರೆ ಹೆಂಡತಿ ಅಡ್ಜಸ್ಟ್ ಮಾಡ್ಕೋಬೇಕು, ರೆಸ್ಪೆಕ್ಟ್ ಕೊಡಬೇಕು. ಹೆಂಡತಿ ಏನಾದರೂ ದಾರಿ ತಪ್ಪಿದ್ರೆ ಗಂಡ ಇನ್ನೊಬ್ಬರನ್ನ ಮದುವೆ ಆಗ್ಬೋದು. 85 ಸೊ ಇಫ್ ದ ಟ್ವೈಸ್ ಬಾರ್ನ್ ಮೆನ್ ವೆಡ್ ಎ ವುಮೆನ್, ಯಾವ ರೀತಿ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆದಷ್ಟು ಒಂದು ಕಾಸ್ಟಿಂದ ಇನ್ನೊಂದು ಕಾಸ್ಟಿಗೆ ಮದುವೆ ಆಗದೇ ಇರೋ ಥರ ನೋಡ್ಕೊಂಡಿದ್ದಾರೆ. ಮದುವೆ ಆಗಬಾರ್ದು ಅಂತ ಹೇಳೋದಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಲವ್ ಆಗುತ್ತೆ, ಅವರೇನೋ ಮದುವೆ ಆಗೇ ಆಗ್ತಾರೆ. ಆದರೆ ಬೈ ಚಾನ್ಸ್ ನೀವೇನಾದರೂ ಮದುವೆ ಆದರೆ ಅಲ್ಲಿ ನೀವು ಕೆಲವು ರೂಲ್ಸ್ ಫಾಲೋ ಮಾಡಬೇಕು. ಅದೇನದು? ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಕೆಲವೊಂದಿಷ್ಟು ಶ್ಲೋಕ ಮಿಕ್ಸ್ ಮಾಡಿ ನಾವು ನೋಡಬೇಕಾಗುತ್ತೆ. ಅದ್ರ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬೈ ಚಾನ್ಸ್ ಯಾರಾದರೂ ಒಬ್ಬ 3 ಹೆಂಡತಿನ ಮದುವೆ ಆದ ಅಂತ ಇಟ್ಕೊಳ್ಳಿ. ಆ 3 ಹೆಂಡತಿಯರು ಬೇರೆ ಬೇರೆ ಕಾಸ್ಟ್. ಅವನಿಗಿರೋ ಮಲ್ಟಿಪಲ್ ಹೆಂಡತಿ ಇದ್ದಾರಲ್ಲ, ಅವರಲ್ಲಿ ಯಾರನ್ನ ಮೊದಲು ಮದುವೆ ಆಗಿದ್ದಾನೋ ಅವಳಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಕೊಡೋದಾಗ್ಲಿ, ಯಾರಿಗೆ ವಯಸ್ಸು ಜಾಸ್ತಿ ಆಗಿದ್ದು ಅವಳಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡೋದಾಗ್ಲಿ, ಈ ಥರ ಎಲ್ಲ ಮಾಡಬಾರ್ದು. ಹೆಂಡತಿಯವ್ರ ಕಾಸ್ಟ್ ಮೇಲೆ ಅವ್ರವ್ರ ಪ್ರಯಾರಿಟಿ ಹೋಗುತ್ತೆ. ಶೂದ್ರ ಮಾತ್ರ ಅವ್ನ ಕಾಸ್ಟ್ ಹೊಡ್ಬಿಟ್ಟು ಬೇರೆ ಯಾವ ಹೆಂಗಸನ್ನು ಮದುವೆ ಆಗೋದಕ್ಕೆ ಹೋಗಬಾರ್ದು. ಚಾಪ್ಟರ್ 9 178 ಇದ್ರಲ್ಲಿ ಹೇಳ್ತಾರೆ, ಬೈ ಚಾನ್ಸ್ ಯಾವುದಾದ್ರೂ ಒಬ್ಬ ಬ್ರಾಹ್ಮಣ ಒಂದು ಶೂದ್ರ ಹುಡುಗಿ ಮೇಲೆ ಅಟ್ರಾಕ್ಟ್ ಆಗಿಬಿಟ್ಟು ಮದುವೆ ಆದ ಅಂತ ಇಟ್ಕೊಳ್ಳೋಣ. ಅಂಥ ಕೇಸಲ್ಲಿ ಅವ್ರಿಗೊಂದು ಮಗು ಹುಟ್ಟಿದ್ರೆ ಆ ಮಗು ಒಂದು ಜೀವಂತ ಡೆಡ್ ಬಾಡಿ ಆಗಿರುತ್ತೆ. ಅದಕ್ಕೆ ಯಾವ ರೀತಿ ರೆಸ್ಪೆಕ್ಟು ಸಿಗಲ್ಲ. ಅಂದ್ರೆ ಆದಷ್ಟು ಒಂದು ಶೂದ್ರ ಜೊತೆ ಮದುವೆ ಆಗದೆ ಇರೋದಕ್ಕೆ ಟ್ರೈ ಮಾಡಬೇಕು. ವರ್ಸ್ಟ್ ಕೇಸ್ ಸಿನಾರಿಯೋ, ಶೂದ್ರ ಹುಡುಗಿ ಜೊತೆ ಮದುವೆ ಆಗೋದಕ್ಕೆ ಒಂದು ಆಪ್ಷನ್ ಇದೆ ವಿತ್ ಬ್ಯಾಡ್ ಕಾನ್ಸಿಕ್ವೆನ್ಸಸ್. ಆದ್ರೆ ಒಬ್ಬ ಶೂದ್ರ ಹುಡುಗನಿಗೆ ಬೇರೆ ಯಾವ ಕ್ಲಾಸ್ ಹುಡುಗಿರನ್ನು ಮದುವೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಆಮೇಲೆ 229 ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಬೈ ಚಾನ್ಸ್ ನೀವೇನಾದರೂ ಕ್ಷತ್ರಿಯ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ಶೂದ್ರ ಆಗಿರ್ಬೋದು, ಈ 3 ಕ್ಯಾಟಗರಿಯವ್ರು ನೀವೇನಾದರೂ ಆದರೆ ಯಾವುದೋ ಒಂದು ಕೇಸಲ್ಲಿ ನಿಮ್ಗೆ ಇಷ್ಟು ಫೈನ್ ಕಟ್ಟಬೇಕು ಅಂತ ಬಂದಿದೆ. ಬೈ ಚಾನ್ಸ್ ನಿಮಗೇನಾದರೂ ಫೈನ್ ಕಟ್ಟೋದಕ್ಕಾಗದೇ ಇದ್ರೆ ನೀವು ಆಳಾಗಿರ್ಬೇಕು, ಲೇಬರ್ ಆಗಿ ವರ್ಕ್ ಮಾಡಬೇಕು. ಆದ್ರೆ ಬೈ ಚಾನ್ಸ್ ನೀವೇನಾದರೂ ಬ್ರಾಹ್ಮಣ ಆಗಿದ್ರೆ ನೀವು ಈ ಥರ ಮಾಡ್ಬೇಕಂತ ಇಲ್ಲ. ನೀವು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಆ ಫೈನ್ ಅನ್ನ ಪೇ ಮಾಡ್ಬೋದು. ಯಾವುದಾದ್ರೂ ಒಂದು ಓದಿದಂಥ ಬ್ರಾಹ್ಮಣನ ಮನೆಯಲ್ಲಿ ಒಂದು ಶೂದ್ರನಿಗೆ ಕೆಲಸ ಮಾಡುವಂಥ ಒಂದು ಸಿಚುವೇಶನ್ ಬಂದರೆ, ಬ್ರಾಹ್ಮಣ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಮನೇಲಿ ಏನಾದರೂ ಕೆಲಸ ಮಾಡುವಂಥ ಒಂದು ಸಿಚುವೇಶನ್ ಬಂದರೆ ಅದನ್ನ ಒಬ್ಬ ಶೂದ್ರ ಪುಣ್ಯ ಅಂತ ತಿಳ್ಕೊಬೇಕು. ಅಂದರೆ ಅವನಿಗೊಂಥರ ಬ್ಲೆಸ್ಸಿಂಗ್ಸ್ ಥರ ಅದು. ಆ ಥರ ಅವ್ರು ಹೇಳಿರೋದು. ಇದರಲ್ಲಿ ನಮಗೆ ಎಂಥ ಎಕ್ಸ್ಟ್ರೀಮ್ ಡಿಸ್ಕ್ರಿಮಿನೇಷನ್ ಇದೆ ಅಂತ ಗೊತ್ತಾಗಿದೆ. ಆದರೆ ಇವತ್ತಿನ ದಿನದಲ್ಲಿ ಕೆಲವು ಮನವಾದಿ ಚಾನಲ್ಸ್ ಇರ್ಬೋದು, ಕೆಲವು ವೆಬ್ಸೈಟ್ಸ್ ಇರ್ಬೋದು, ಕೆಲವು ಬ್ಲಾಗ್ಸ್ ಇರ್ಬೋದು, ಔಟ್ ಆಫ್ ಕಾಂಟೆಕ್ಸ್ಟ್ ಕೆಲವೊಂದು ವಿಷಯ ತೆಗೆದುಬಿಟ್ಟು ಅದು ಹಾಗಲ್ಲ, ಅದು ಹೀಗೆ ಅಂತ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಒಂದೊಂದು ಶ್ಲೋಕ ನೀವು ತೆಗೆದು ನೋಡ್ಬೇಕಂತ ಇಲ್ಲ. ಇವಾಗ ಎಷ್ಟೊಂದು ಶ್ಲೋಕ ಇದೆ, ಒಂದೆರಡು ಔಟ್ ಆಫ್ ಕಾಂಟೆಕ್ಸ್ಟ್ ಆಗಿದೆ ಅಂತಾನೆ ಇಟ್ಕೊಳ್ಳಿ, ಇಷ್ಟೊಂದು ಶ್ಲೋಕ ಸುಳ್ಳಾಗ್ಬಿಡುತ್ತೆ. ಸೊ ಈ ತರ ಹಾರ್ಡ್ ಕೋರ್ ಡಿಸ್ಕ್ರಿಮಿನೇಷನ್ ಇರುವಾಗ ಕೆಲವು ವೆಬ್ಸೈಟ್ಸ್ ಇದರ ಅರ್ಥ ಹೀಗೆ, ಅದರ ಅರ್ಥ ಹೀಗೆ ಅಂತ ಕನ್ಫ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಚಾಪ್ಟರ್ 10 ಅಲ್ಲಿ ವರ್ಸ್ 65 ಇದೆ. ಅದರಲ್ಲಿ ಅ ಶೂದ್ರ ಅಟೈನ್ಸ್ ದ ರ್ಯಾಂಕ್ ಆಫ್ ಅ ಬ್ರಾಹ್ಮಣ ಅಂಡ್ ಅ ಬ್ರಾಹ್ಮಣ ಸಿಂಕ್ಸ್ ಟು ದ ಲೆವೆಲ್ ಆಫ್ ಶೂದ್ರ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಇದನ್ನ ನೀವು ನೋಡಿದ್ರೆ, ಓಹೋ, ಒಬ್ಬ ಶೂದ್ರನು ಬ್ರಾಹ್ಮಣ ಆಗ್ಬೋದು, ಬ್ರಾಹ್ಮಣನು ಶೂದ್ರ ಆಗ್ಬೋದು, ಇಂಥ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬೋದು. ಆದರೆ ದಿಸ್ ಇಸ್ ಕಾಂಟೆಕ್ಸ್ಚುಯಲ್. ಕಾಂಟೆಕ್ಸ್ಟ್ ಏನು? ಪ್ರೀವಿಯಸ್ ವರ್ಸಸ್ ನಾವು ನೋಡ್ಬೇಕಾಗತ್ತೆ. 64 ಇಫ್ ಸ್ಪ್ರಂಗ್ ಫ್ರಮ್ ಅ ಬ್ರಾಹ್ಮಣ ಎನ್ನ ಶೂದ್ರ ಫಿಮೇಲ್ ಅಂತ ಹೇಳಿದ್ರೆ, ಬೈ ಚಾನ್ಸ್ ಒಬ್ಬ ಬ್ರಾಹ್ಮಣ ಒಂದು ಶೂದ್ರ ಹುಡುಗಿನ ಮದುವೆ ಆದ್ರೆ ಅವ್ರಿಗೊಂದು ಮಗು ಹುಟ್ಟಿದ್ಲು ಅಂತ ಇಟ್ಕೊಳ್ಳಿ. ಅವಳು ಇನ್ನೊಂದು ಬ್ರಾಹ್ಮಣನ ಮದುವೆ ಆಗ್ತಾಳೆ, ಅವ್ರಿಗೆ ಹುಟ್ಟಿರೋ ಮಗು ಇನ್ನೊಂದು ಬ್ರಾಹ್ಮಣದ ಮದುವೆ ಆಗ್ತಾಳೆ. ಈ ಥರ ಆಗ್ತಾ ಹೋದ್ರೆ 7 ಜನರೇಷನ್ಸ್ ವರೆಗೆ ಬ್ರಾಹ್ಮಣನ್ನೇ ಮದುವೆ ಆಗ್ತಾ ಹೋದ್ರೆ ಆವಾಗ
ಕಂಪ್ಲೀಟ್ ಆಗಿ ಆ ಶೂದ್ರತನದಿಂದ ಹೊರಗಡೆ ಬಂದ್ಬಿಟ್ಟು ಕಂಪ್ಲೀಟ್ ಬ್ರಾಹ್ಮಣ ಆಗ್ತಾರೆ ಅನ್ನುವಂಥ ಕಾನ್ಸೆಪ್ಟ್ ಅದು. ಬ್ರಾಹ್ಮಣ ಮತ್ತೆ ಶೂದ್ರಿಗೆ ಮದುವೆ ಆದಾಗ 7 ಜನರೇಷನ್ಸ್ ಆದ್ಮೇಲೆ ಈ ತರ ಚೇಂಜ್ ಆಗ್ಬಹುದು ಅನ್ನುವಂಥ ಕಾನ್ಸೆಪ್ಟ್ ಅದು. ಸೊ ಇನ್ನೂ ತುಂಬಾ ಇದೆ, ಅದು ಓದ್ತಾ ಹೋಗಿ ಎಷ್ಟೊಂದು ನಾನು ಲೆಟ್ ಮಿ ನಾಟ್ ಇವನ್ ಡಿಸ್ಕಸ್ ಅಂತ ಬಿಟ್ಬಿಟ್ಟಿದ್ದೀನಿ. ಅದರ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವೇ ಹೋಗಿ ಓದ್ಬೋದು. ನಿಮಗೆ ಬೇಕಾದಂಥ ಟ್ರಾನ್ಸ್ಲೇಷನ್ ನೀವು ಮಾಡ್ಕೊಬಹುದು, ಗೂಗಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡುತ್ತೆ, ನೀವೇ ಅರ್ಥ ಮಾಡ್ಕೋಬಹುದು. ನನ್ನಿಂದ ಮಿಸ್ಟೇಕ್ ಆಗಿರ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ನೀವೇ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಅನುವಾದ ಮಾಡಿಬಿಟ್ಟು ಅದನ್ನ ಕನ್ಫರ್ಮ್ ಮಾಡ್ಕೊಬಹುದು. ಸೊ ಇವಾಗ ಇವತ್ತಿನ ದಿನದಲ್ಲಿ ಈ ಮನುಸ್ಮೃತಿ ಮೇಲೆ ಯೂಶ್ವಲಿ ಒಂದು ಡಿಬೇಟ್ ಇರುತ್ತೆ, ಇಲ್ಲ ಈ ಥರ ಇರೋದಕ್ಕೆ ಚಾನ್ಸೇ ಇಲ್ಲ, ಸುಳ್ಳು ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆ ಮನುವಾದಿಗಳು ತುಂಬ ಡಿಸ್ಕ್ರಿಮಿನೇಟರಿ ಮೈಂಡ್ ಸೆಟ್ ಅವರು, ಈಕ್ವಾಲಿಟಿ ಅನ್ನೋದು ಅವ್ರಿಗೆ ಇಷ್ಟನೇ ಆಗಲ್ಲ, ಈ ಥರ ಕೆಲವರು ಅವರನ್ನು ನೋಡ್ತಾರೆ. ಸೊ ಈ 2 ಪರ್ಸ್ಪೆಕ್ಟಿವ್ ಇದೆ. ಸೊ ಯಾವ ಪರ್ಸ್ಪೆಕ್ಟಿವ್ ಸರಿ ಅಂದರೆ, ಒಂದು ಅವ್ರ ಹೆಸರು ಹಾಳು ಮಾಡಿರೋದು, ಇನ್ನೊಂದು ಅವ್ರು ಇರೋದೇ ಹಾಗೆ ಅಂತ. ಇದರ ಡಿಸಿಷನ್ ನಾನು ನಿಮ್ಮ ಹತ್ರ ಬಿಟ್ಬಿಡ್ತೀನಿ. ಇವತ್ತಿನ ಮನುವಾದಿಗಳನ್ನು ನಾವು ನೋಡಿದ್ರೆ ನಿಮ್ಗೆ ಯಾವ ರೀತಿ ಇಮೇಜ್ ಇದೆ? ಅವ್ರು ತುಂಬಾ ಒಳ್ಳೆಯವರು, ಬೇರೆ ಧರ್ಮದವರು, ಬೇರೆ ಜಾತಿಯವ್ರು ಕಂಡ್ರೆ ಅವರೆಲ್ಲ ಈಕ್ವಲ್ ಆಗಿ ನೋಡ್ತಾರೆ, ನಾರ್ಮಲ್ ಎಲ್ಲರಿಗೂ ಪ್ರೀತಿ ಮಾಡ್ದಂಗೆ ಅವ್ರಿಗೂ ಪ್ರೀತಿ ಮಾಡ್ತಾರೆ. ಈ ತರ ಪಾಸಿಟಿವ್ ಇಮೇಜ್ ಅವ್ರ ಮೇಲೆ ಬರುತ್ತಾ? ಬೈ ಚಾನ್ಸ್ ಏನಾದರೂ ನಿಮಗೆ ಬಂದ್ರೆ ಮೋಸ್ಟ್ಲಿ ಅವ್ರ ಹೆಸರು ಹಾಳು ಮಾಡಿದ್ದಿರ್ಬೋದು, ಮೋಸ್ಟ್ಲಿ ಇದೆಲ್ಲ ಸುಳ್ಳಾಗಿದ್ದಿರ್ಬೋದು, ಅವ್ರು ವಿಕ್ಟಿಮ್ಸ್ ಆಗಿದ್ದಿರ್ಬೋದು. ಅದರ ಬೈ ಚಾನ್ಸ್ ಇಲ್ಲ, ಇವತ್ತು ಕೂಡ ನಾವು ಈ ಡಿಸ್ಕ್ರಿಮಿನೇಟರಿ ನೇಚರ್ ಅವರಲ್ಲಿ ಕಾಣಬಹುದು. ಬೇರೆ ಧರ್ಮದವ್ರ ಮೇಲೆ, ಬೇರೆ ಜಾತಿಯವ್ರ ಮೇಲೆ ಇವತ್ತು ಅವರು ಡಾಮಿನೇಟ್ ಮಾಡೋದಕ್ಕೆ ನೋಡ್ತಾರೆ, ಇವತ್ತು ಅವರು ಡಿಸ್ಕ್ರಿಮಿನೇಟ್ ಮಾಡ್ತಾರೆ. ಈ ಥರ ಏನಾದರೂ ನಿಮಗೆ ಇಮೇಜ್ ಅವ್ರ ಮೇಲೆ ಬಂದರೆ ದೇ ಆರ್ ನಾಟ್ ವಿಕ್ಟಿಮ್ಸ್, ದೇ ಆರ್ ಕಲ್ಪ್ರಿಟ್ಸ್ ಅಂತ ಅರ್ಥ. ಯೂಶ್ವಲಿ ಯಾವುದೋ ಒಂದು ಸ್ಪೆಸಿಫಿಕ್ ಅವ್ರು ಮಾಡಿರುವಂಥ ಈ ಮನುಸ್ಮೃತಿ ಆಗಲಿ ಅಥವಾ ಜಾತಿ ವಿಷಯ ಆಗಲಿ, ಈ ಥರ ವಿಷಯಗಳನ್ನು ನಾವು ಡಿಸ್ಕಸ್ ಮಾಡುವಾಗ ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡಿದ್ರೆ ಹಿಂದೂಗಳ ಮೇಲೆ ಕ್ರಿಟಿಸೈಸ್ ಮಾಡ್ತಾರೆ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತಾರೆ. ಇದು ನಾನು ನೋಡಿದಂಥದ್ದು. ಇದು ಹಿಂದೂ ಪ್ರಾಬ್ಲಮ್ ಅಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ರಿಲಿಜನ್. ಆದರೆ ಪ್ರಾಬ್ಲಮ್ ಈ ಸ್ಪೆಸಿಫಿಕ್ ಜಾಗದಿಂದ ಬರ್ತಾ ಇರೋದು, ಇನ್ಇಕ್ವಾಲಿಟಿ ಈ ಸ್ಪೆಸಿಫಿಕ್ ಜಾಗದಿಂದ ಬರ್ತಾ ಇರೋದು, ಡಿಸ್ಕ್ರಿಮಿನೇಷನ್ ಈ ಸ್ಪೆಸಿಫಿಕ್ ಜಾಗದಿಂದ ಬರ್ತಾ ಇರೋದು ಅಂತ ಅದನ್ನ ಕ್ಲಿಯರ್ ಮಾಡಿಬಿಡ್ಬೇಕು. ಯಾರೋ ಮಾಡಿರುವಂಥ ತಪ್ಪಿಗೆ, ಯಾರೋ ಮಾಡಿರುವಂಥ ಅನಾಚಾರಕ್ಕೆ ನಾನು ಆಸ್ ಎ ಹಿಂದೂ ಆ ಬ್ಲೇಮ್ ತಗೊಳ್ಳಲ್ಲ. ಮೈ ರಿಲಿಜನ್ ಇಸ್ ಪ್ರಿಟಿ ಅಮೇಝಿಂಗ್. ಈ ಸ್ಪೆಸಿಫಿಕ್ ಜಾಗದಲ್ಲಿ ಪ್ರಾಬ್ಲಮ್ ಇದೆ ಅಂತ ನನಗನ್ಸುತ್ತೆ. ಕೆಲವ್ರು ಹೇಳ್ತಾರೆ ಈ ಟ್ರಾನ್ಸ್ಲೇಷನಲ್ಲೇ ಪ್ರಾಬ್ಲಮ್ ಇದೆ, ಬ್ರಿಟಿಷರ್ ಫಸ್ಟ್ ಟ್ರಾನ್ಸ್ಲೇಟ್ ಮಾಡಿರೋದು ಏನೋ ತಪ್ಪು ಮಾಡಿದ್ದಾರೆ, ಈ ಟ್ರಾನ್ಸ್ಲೇಟ್ ಮಾಡಿದವರೆಲ್ಲ ಕೆಟ್ಟವರು. ಆ ಥರ ಏನಾದರೂ ಇದ್ದರೆ ಈ ಥರ ಯಾರಿಗನ್ಸುತ್ತೋ ಅವ್ರಿಗೂ ಅವಕಾಶ ಇದೆ. ಯೂಟ್ಯೂಬ್ ಚಾನಲ್ಸ್ ಇದೆ, ಬ್ಲಾಗ್ಸ್ ಇದೆ, ಪ್ರತಿಯೊಂದು ಶ್ಲೋಕಗಳನ್ನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಅದರಲ್ಲಿ ಏನು ಒಳ್ಳೆಯ ಅರ್ಥ ಬರುತ್ತೋ ಅದನ್ನೇ ಬರೆದುಬಿಟ್ಟು ಜನಕ್ಕೆ ನಾವು ಶೇರ್ ಮಾಡ್ಬೋದು. ಆ ಕೆಲಸ ಯಾರು ಬೇಕಾದ್ರೂ ಮಾಡ್ಬೋದು. ನನಗೇನು ಅರ್ಥ ಆಯಿತು ಅದನ್ನ ನಾನು ಶೇರ್ ಮಾಡಿದ್ದೀನಿ. ಅದಕ್ಕೆ ಕಂಪ್ಲೀಟ್ ಆಗಿ ಏನಾದರೂ ಬೇರೆನೇ ಅರ್ಥ ಇದ್ದರೆ, ಕಂಪ್ಲೀಟ್ ಆಗಿ ಅಪೋಸಿಟ್ ಮೀನಿಂಗೇ ಇದ್ದರೆ ಅವ್ರವ್ರು ಅದನ್ನ ಶೇರ್ ಮಾಡ್ಬೋದು. ಕೆಲವು ನಮ್ಮ ಕಲ್ಚರಿಗೆ ಮುಘಲ್ ಇನ್ವೇಷನಿಂದ ಪ್ರಾಬ್ಲಮ್ ಆಯಿತು, ಬ್ರಿಟಿಷರು ಬಂದರು, ನಮ್ಮನ್ನು ದೋಚಿದ್ರು, ಆಮೇಲೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು, ಆಮೇಲೆ ಇವಾಗ ನಮ್ಮದೇ ಒಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಂಡು ನಾವು ಡೆಮೋಕ್ರಸಿಲಿ ಇದ್ದೀವಿ. ಮುಘಲರು ಕೆಟ್ಟವರು, ಬ್ರಿಟಿಷರು ಕೆಟ್ಟವರು, ಲೆಟ್ ಅಸ್ ಅಗ್ರಿ ಆನ್ ದ್ಯಾಟ್. ಆದರೆ ಬೈ ಚಾನ್ಸ್ ಯಾರೂ ಬರಲಿಲ್ಲ, ಯಾರೂ ಇನ್ವೇಡ್ ಮಾಡಿಲ್ಲ, ಫ್ರೀಡಮ್ ಫೈಟ್ ಮಾಡುವಂಥ ಸಿಚುವೇಶನ್ನೇ ಬಂದಿಲ್ಲ, ನಮಗೆ ಡೆಮೋಕ್ರಸಿನೇ ಸಿಕ್ಕಿಲ್ಲ, ಇವ್ರು ಬರೆದಿರುವಂಥ ಗ್ರಂಥ, ಇವ್ರು ಬರೆದಿರುವಂಥ ಮನುಸ್ಮೃತಿ ಪ್ರಕಾರನೇ ಈ ಸೊಸೈಟಿ ನಡೀತಾ ಬಂದುಬಿಟ್ಟಿದ್ರೆ ಇವತ್ತು ಏನು ಸಿಚುವೇಶನ್ ಇರ್ತಾ ಇತ್ತು ಅಂತಲೂ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಇವತ್ತು ಮುಘಲರಿಲ್ಲ, ಇವತ್ತು ಬ್ರಿಟಿಷರು ಇಲ್ಲ ಫಾರ್ಚುನೇಟ್ಲಿ. ಆದರೆ ಯಾರಿದ್ದಾರೆ ನಮಗೆ ಪಕ್ಕ ಅಂತ ನಮಗೆ ಗೊತ್ತಿರಬೇಕಾಗತ್ತೆ. ಕೆಲವು ಚಾನಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ತುಂಬ ಆಗ್ತಾ ಇದೆ. ವೆಸ್ಟರ್ನ್ ಎಜುಕೇಷನ್ ಪ್ರಾಬ್ಲಮ್, ಅದೇನೇನೋ ಇಕ್ವಾಲಿಟಿ ಅದು ಇದು ಅಂತ ತಗೊಂಡ್ಬರ್ತಾರೆ. ನಮ್ಗೆ ಇಕ್ವಾಲಿಟಿ ಬೇಡ, ನಮಗೆ ಸ್ಪೆಷಾಲಿಟಿ ಬೇಕು. ಅವ್ರಿಗೆ ಅವ್ರದ್ದೇ ಆದಂಥ ಸ್ಪೆಷಾಲಿಟಿ ಇರುತ್ತೆ, ಅದ್ರ ಪ್ರಕಾರನೇ ಬದುಕಬೇಕು. ಈ ಈಕ್ವಾಲಿಟಿ ಅಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಈ ಥರ ದೊಡ್ಡ ದೊಡ್ಡ ಇಂಗ್ಲೀಷ್ ಗುರುಸ್ ಎಲ್ಲ ಇದ್ದಾರೆ ನಮ್ಮ ಕಂಟ್ರೀಲಿ. ಅವರು ಮತ್ತು ಈ ಒಂದು ಪೊಲಿಟಿಕಲ್ ಡಿಸ್ಕಷನ್ಸ್ ಎಲ್ಲ ಆಗುತ್ತೆ ಕೆಲವು ಮನುವಾದಿ ಚಾನಲ್ಸಲ್ಲಿ. ಅವರೆಲ್ಲ ಈ ವೆಸ್ಟರ್ನ್ ಎಜುಕೇಷನ್ ಅಂತ ತುಂಬ ಹೇಟ್ ಮಾಡ್ತಾರೆ. ಅವ್ರದ್ದು ಇಂಗ್ಲೀಷ್ ಚಾನಲ್ ಆಗಿದ್ದಿರ್ಬೋದು, ಆದರೆ ವೆಸ್ಟರ್ನ್ ಎಜುಕೇಷನ್ ಅಂದರೆ ಇಷ್ಟ ಆಗಲ್ಲ. ನೆನ್ಪಿಡಿ, ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್ ಇವ್ರದೆಲ್ಲ ಸಿದ್ಧಾಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಿರಬಹುದು, ಆದರೆ ಇವ್ರು ಯಾವ ರೀತಿ ನಮ್ಮ ಸಮಾಜವನ್ನು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಮನುಸ್ಮೃತಿಯನ್ನು ಹುಟ್ಟು ಹಾಕಿದಾರಲ್ಲ, ಅವ್ರು ಕ್ರಿಯೇಟ್ ಮಾಡಿರುವಂಥ ಸೊಸೈಟಿ ತುಂಬ ವೀಕ್ ಆಗೋಯ್ತು. ರಿಸರ್ವೇಷನ್ ಬಂತು, ಜಾತಿಗಳಲ್ಲಿರುವಂಥ ಡಿಫ್ರೆನ್ಸಸ್ನೆಲ್ಲ ರಿಸರ್ವೇಷನ್ ಕಾಂಪೆನ್ಸೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಎಲ್ಲ ಧರ್ಮಗಳನ್ನು ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಂಥವರೆಲ್ಲ ಬಂದುಬಿಟ್ಟು ಒಂದು ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್ ತಯಾರು ಮಾಡಿದ್ರು, ನಮಗೆ ಡೆಮೋಕ್ರಸಿ ಅನ್ನೋದು ಸಿಕ್ತು. ಅದು ಯಾರೋ ಬಂದುಬಿಟ್ಟು ಏನೋ ಒಂದು ಬುಕ್ ತಂದುಬಿಟ್ಟು ಇದರಲ್ಲಿ ಹಿಂಗೆ ಬರ್ದಿದೆ ಅದ್ರ ಪ್ರಕಾರ ನೀನು ಬದುಕಬೇಕು ಅನ್ನೋ ಒಂದು ಸಿಚುವೇಶನ್ ಇಲ್ಲ. ಇವಾಗ ಎಲ್ಲರಿಗೂ ಒಂದೇ ಬುಕ್, ಇವರೇ ಓದಬೇಕು, ಅದನ್ನ ಇವರೇ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ರೆಸ್ಟ್ರಿಕ್ಷನ್ ಕೂಡ ಇಲ್ಲ. ಆ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಇವ್ರಿಗೆ ಮಾತ್ರ ಬರುತ್ತೆ, ನೆಕ್ಸ್ಟ್ ಆ ಒಂದು ನಾಲೆಜ್ ಅವ್ರ ಫ್ಯಾಮಿಲಿ ಒಳಗಡೆನೇ ಹೋಗಬೇಕು. ಈ ಥರ ಎಲ್ಲ ಸಿಚುವೇಶನ್ ಇಲ್ಲ. ನಾನು ಕಾನ್ಸ್ಟಿಟ್ಯೂಷನ್ ಓದ್ಬೋದು, ನೀವು ಅದನ್ನು ಓದ್ಬೋದು, ಯಾರು ಬೇಕಾದ್ರೆ ಜಡ್ಜ್ ಆಗ್ಬೋದು, ಯಾರು ಬೇಕಾದ್ರೆ ವಕೀಲರಾಗ್ಬೋದು, ಯಾರು ಬೇಕಾದ್ರೆ ಪೊಲೀಸಲ್ಲಿ ಇರ್ಬೋದು. ಈ ಒಂದು ಸಿಸ್ಟಮ್ ಕೆಲವರಿಗೆ ಇಷ್ಟ ಆಗ್ತಾ ಇಲ್ಲ. ಯಾವುದೇ ಧರ್ಮದವ್ರು ಬಂದುಬಿಟ್ಟು ಯಾವುದೇ ಪೊಸಿಷನ್ ಬೇಕಾದ್ರೆ ಹೋಗ್ಬೋದು ಅವರು. ಇದು ಕೆಲವರಿಗೆ ಇಷ್ಟ ಆಗ್ತಾ ಇಲ್ಲ. ಯಾಕಂದರೆ ಪ್ರಾಬ್ಲಮ್ ಈಕ್ವಾಲಿಟಿದು. ಅದೇನೋ ನಮ್ಮ ಸುವರ್ಣ ಇತಿಹಾಸ ಅಂದ್ಬಿಟ್ಟು, ಈ ಇತಿಹಾಸ ನಮ್ಮದು ಎಲ್ಲ ಪ್ರಾಬ್ಲಮಲ್ಲಿ ಇತ್ತು ಅಂತ ಅಲ್ಲ. ನಮ್ಮ ಇಕಾನಮಿ ಇಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ಚೆನ್ನಾಗಿರುವಂಥ ಇಕಾನಮಿ ಇಟ್ಕೊಂಡು ಮೆರೆಯೋರು ಕೆಲವು ಸ್ಪೆಸಿಫಿಕ್ ಜನ ಆಗಿದ್ರು. ಕೆಲವ್ರಿಗೆ ಮುಚ್ಕೊಂಡು ಲೇಬರ್ ವರ್ಕ್ ಮಾಡ್ಕೊಂಡು ಇರಬೇಕಾಗಿತ್ತು. ಟು ಬಿ ವೆರಿ ಫ್ರ್ಯಾಂಕ್, ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಟೈಮ್ ಅಂತ ಬಂದಿರೋದು ಇಟ್ ಈಸ್ ಆಫ್ಟರ್ ಇಂಡಿಪೆಂಡೆನ್ಸ್.
ಬ್ರಿಟಿಷ್ ರೂಲ್ ಇಲ್ಲ, ಮುಘಲ್ ರೂಲ್ ಇಲ್ಲ, ಮನುವಾದಿ ರೂಲ್ ಇಲ್ಲ. ವಿ ಹ್ಯಾವ್ ಡೆಮೋಕ್ರಸಿ. ಆದ್ರೆ ಒಂದು ಮಾತ್ರ ಮೆಚ್ಚಬೇಕಾದದ್ದು, ಡೆಮೋಕ್ರಸಿ ಬಂತು, ಕಾನ್ಸ್ಟಿಟ್ಯೂಷನ್ ಬಂತು, ರಿಸರ್ವೇಷನ್ ತಂದರು, ಏನೆಲ್ಲ ಮಾಡಿದ್ರು, ಎಷ್ಟಾದರೂ ಕೂಡ ಇವತ್ತಿನವರೆಗೆ ಕಾಸ್ಟ್ ಅನ್ನೋದು ಮಾತ್ರ ಮೇಂಟೈನ್ ಆಗಿದೆ. ಇವತ್ತು ಕೆಲವು ಕಡೆ ಅನ್ಟಚಬಿಲಿಟಿ ನಡೆಯುತ್ತೆ. ಬ್ಯಾನ್ ಆಗಿದ್ದಿರ್ಬೋದು, ಆದರೂ ಕೆಲವು ನಡೆಸ್ತಾ ಇರ್ತಾರೆ. ಹಳ್ಳಿಲಾಗಿರ್ಬೋದು, ಸ್ಮಾಲ್ ಟೌನ್ಗಳಲ್ಲಿರ್ಬೋದು, ಎಲ್ಲೇ ಇರ್ಬೋದು. ಎಷ್ಟೊಂದು ಕಡೆ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅನ್ನೋದು ಇವತ್ತು ಕೂಡ ಇದೆ. ಆದರೆ ಮನುವಾದಿಗಳು 2 ಲೇಯರ್ ಟೆಕ್ನಿಕನ್ನು ಉಪಯೋಗಿಸ್ತಾರೆ. ಒಂದು ಥಿಯರಿಟಿಕಲ್, ಇನ್ನೊಂದು ಪ್ರಾಕ್ಟಿಕಲ್. ಥಿಯರಿಟಿಕಲ್ ಅಂದರೆ ಈ ಜ್ಞಾನ ಇದ್ದವನೇ ಬ್ರಾಹ್ಮಣ, ಹೋಗಿ ತನ್ನ ಎದೆ ಕೊಟ್ಟು ಫೈಟ್ ಮಾಡೋವನೇ ಕ್ಷತ್ರಿಯ, ಈ ಥರ ಬಿಸ್ನೆಸ್ ಎಲ್ಲ ಮಾಡೋವನೇ ಒಬ್ಬ ವೈಶ್ಯ. ಇದು ಥಿಯರಿಟಿಕಲ್. ಡಿಬೇಟ್ ಮಾಡುವಾಗ, ವಿಡಿಯೋ ಕ್ರಿಯೇಟ್ ಮಾಡುವಾಗೆಲ್ಲ ಬರುವಂಥದ್ದು. ಅದರ ಪ್ರಾಕ್ಟಿಕಲಿ ಏನು, ಒಬ್ಬ ಒಂದು ಪರ್ಟಿಕ್ಯುಲರ್ ಜಾತಿಯವನಾಗಿದ್ದರೆ ಅವನ ಮಗನು ಅದೇ ಜಾತಿಯವನಾಗ್ತಾನೆ. ದಿಸ್ ಈಸ್ ರಿಯಾಲಿಟಿ. ಸೊ ಥಿಯರಿ ಹೇಳಿಬಿಟ್ಟು ಆ ಥರ ಅಲ್ಲ ಅಂತ ಪ್ರೂವ್ ಮಾಡೋದು, ಅದು ಬೇರೆ. ಅದು ಅದರ ಒಳಗಿಂದೊಳಗಡೆ ಜಗತ್ತಲ್ಲಿ ನಿಜವಾಗ್ಲೂ ಏನು ನಡೀತಾ ಇದೆ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಕನ್ನಡದಲ್ಲಿ ಒಂದು ಫ್ರೇಸ್ ಇದೆ, ಗೋಮುಖ ವ್ಯಾಘ್ರ ಅಂತ. ನೋಡೋದಕ್ಕೆ ಆಕಳ ಮುಖ, ಅದರ ಒಳಗಡೆ ಒಂಥರ ರಾಕ್ಷಸ ಸ್ವಭಾವದವರು. ಕೆಲವರು ಈ ಥರ ಇರ್ತಾರೆ. ನಾವು ಹಾವನ್ನು ನೋಡ್ಬಿಟ್ಟು ಯಾವ ರೀತಿ ಕೇರ್ಫುಲ್ ಆಗಿರಬೇಕು. ಮನುವಾದಿಗಳು ಯಾವಾಗಾದರೂ ಐತಿಹಾಸಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ವಿಷಯದ ಬಗ್ಗೆ ಮಾತಾಡಿದಾಗ ಆ ಇನ್ಫಾರ್ಮೇಷನ್ ನಾವು ತಗೊಳ್ಬೇಕಾದ್ರೆ ನಾವು ಅಷ್ಟೇ ಕೇರ್ಫುಲ್ ಆಗಿರಬೇಕಾಗುತ್ತೆ. ಒಂದು ಮನುವಾದಿ ಜೊತೆ ಒಂದು 5 ನಿಮಿಷ ಮಾತಾಡಿದ್ರೆ ಬೇರೆ ಧರ್ಮದವ್ರ ಮೇಲೆ ನಮ್ಮಲ್ಲಿ ವಿಷಯ ಹಾಕ್ಬಿಟ್ಟು ಕಳಿಸ್ಬಿಡ್ಬೋದು ಅವರು. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್. ನಮ್ಮ ದೇಶದಲ್ಲಿ ಒಂದು ಇಂಗ್ಲೀಷ್ ಗುರು ಇದ್ದಾನೆ, ಅವನದು ಮತ್ತೆ ಶಶಿ ತರೂರ್ದು ಒಂದು ಡಿಸ್ಕಷನ್ ಇತ್ತು. ಸೊ ಆ ಇಂಗ್ಲೀಷ್ ಗುರು ಹೇಳಿದ್ದ, ಇಟ್ಸ್ ಓಕೆ ಟು ಫರ್ಗಿವ್ ಬಟ್ ವಿ ಶುಡ್ ನಾಟ್ ಫರ್ಗೆಟ್ ಅಂತ. ಸೊ ಕೆಲವೊಂದು ವಿಷಯ ಇದೆ, ಈ ಮನುಸ್ಮೃತಿ ಡೀಟೇಲ್ಸ್ ಎಲ್ಲ ನಾವು ತಿಳಿದ ಮೇಲೆ ವಿ ಕ್ಯಾನ್ ಫರ್ಗಿವ್ ಸಮ್ ಥಿಂಗ್ಸ್ ಬಟ್ ವಿ ಶುಡ್ ನಾಟ್ ಫರ್ಗೆಟ್ ಇಟ್. ಯಾಕಂದರೆ ಸಾವಿರಾರು ವರ್ಷ ನಮ್ಮ ಸಿಸ್ಟಮಲ್ಲಿ ಇನ್ಕಾರ್ಪೊರೇಟ್ ಮಾಡಿದಂಥ ವಿಷಯ ಅದು. ಇವತ್ತಿಗೂ ಆ ಒಂದು ಇಂಪ್ಯಾಕ್ಟ್ ಇದೆ. ಸೊ ನೆವರ್ ಫರ್ಗೆಟ್. ಸೊ ಮನುಸ್ಮೃತಿಯನ್ನು ಟ್ರಾನ್ಸ್ಲೇಟ್ ಮಾಡಿರುವಂಥ ಲಿಂಕ್ಸ್, ಒಂದು hinduismfacts.org ಅಂತ ಇದೆ, ಇನ್ನೊಂದು arthistoryproject.com. ಇದೆರಡರಲ್ಲೂ ಟ್ರಾನ್ಸ್ಲೇಷನ್ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇದೆ. ಅದೇನಾದರೂ ನಾವು wisdomlib.org, ಅರ್ಥ ವಿಸ್ಡಮ್ ಲೈಬ್ರರಿ ಆ ಥರ ಏನಾದರೂ ಇರ್ಬೋದು. ಅದರಲ್ಲಿ ನಾವು ಮನುಸ್ಮೃತಿ ಡೀಟೇಲ್ಸ್ ನೋಡಿದ್ರೆ ಅರ್ಥ ಸೇಮ್ ಆಗಿದ್ದರೂ ಕೂಡ ಟ್ರಾನ್ಸ್ಲೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಇಂಗ್ಲೀಷಲ್ಲಿ ಬೇರೆ ವರ್ಡ್ಸ್ ಯೂಸ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಅದರಲ್ಲಿ ನಿಮಗೆ ಸಂಸ್ಕೃತ ಶ್ಲೋಕ ಕೂಡ ಸಿಗುತ್ತೆ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೂಡ ಸಿಗುತ್ತೆ, ಮತ್ತು ಕೆಲವು ವರ್ಡ್ಸ್ನ ಮೀನಿಂಗಿಗೆ ಬರುವಂಥ ವೇರಿಯೇಷನ್ಸ್, ಪಾಸಿಬಿಲಿಟೀಸ್ ಅದ್ರ ಬಗ್ಗೆ ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ಶ್ಲೋಕನ, ಯಾವುದೇ ಒಂದು ವರ್ಸಸ್ ನೀವು ಏನಾದರೂ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಮಲ್ಟಿಪಲ್ ಸೋರ್ಸ್ನ ಹೆಲ್ಪ್ ತಗೊಂಡು ಅದನ್ನ ಅರ್ಥ ಮಾಡ್ಕೋಬೋದು. ಯಾಕಂದರೆ ಇದರಲ್ಲಿ ಯೂಸ್ ಮಾಡಿರುವಂಥ ಇಂಗ್ಲೀಷ್ ಇದೆಯಲ್ಲ, ಸಿಂಪಲ್ ಇಂಗ್ಲೀಷ್ ಅಲ್ಲ. ಕೆಲವೊಂದು ವರ್ಡ್ಸ್ ನಾವು ಸರ್ಚ್ ಮಾಡಿಬಿಟ್ಟು ಅದರ ಮೀನಿಂಗ್ ತೊಗೊಬೇಕಾಗುತ್ತೆ. ಕೆಲವ್ರಿಗೆ ಬಂದಿರ್ಬೋದು, ನನಗೆ ಅದು ಸ್ವಲ್ಪ ಡಿಫಿಕಲ್ಟ್ ಆಯಿತು. ಸೊ ಇದೇ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೆಟ್ ಮಿ ನೋ ಬೈ ಹಿಟಿಂಗ್ ದಟ್ ಥಮ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಅಗೈನ್. ಟೇಕ್ ಕೇರ್.